ಒಂದೊಂದು ಎಷ್ಟು ಹಾಕಿ ಎಷ್ಟು ರೆಡಿ ಮಾಡಿ ಕೊಡ್ಬೇಕಂತೇಳಿ ನಮ್ಗೆ ಇದ್ರಲ್ಲಿ ಕೂಡ ಒಂದು ಗುರುಜಿ ಇದ್ದಾರೆ, ದೇಶಪಾಲ್ ಪಾಂಡೆ ಸರ್ಜಿ ಅಂತೇಳಿ. ನಮ್ಮ ಕಂಪನಿಯ ಸೈಂಟಿಸ್ಟ್, ನಮ್ಮ ಪ್ರಾಡಕ್ಟಿನ ಸೈಂಟಿಸ್ಟ್ ಅವರು. ಸೊ ಅವರ ಬೇಸ್ಡ್, ಅವರ ಒಂದು ಗೈಡೆನ್ಸ್, ಅವರ ಬೇಸ್ ಮೇಲೆ ನಮ್ಗೆ ಒಂದೊಂದು ಪ್ರಾಡಕ್ಟ್ ಕೂಡ ರೆಡಿಯಾಗಿ ನಾವೆಲ್ಲ ತಗೊಂಡು ಅದನ್ನ ಕನ್ಸ್ಯೂಮ್ ಮಾಡಿ ಬೇರೆಯವ್ರಿಗೆ ಕೂಡ ಕನ್ಸ್ಯೂಮ್ ಮಾಡಿಸಿ ನಾವೆಲ್ಲ ಚೆನ್ನಾಗಿ ಆಗ್ತಾ ಇದೀವಿ ಅಂತ ಹೇಳ್ಬಹುದು. ಅದಕ್ಕೆ ರೀಸನ್ ಸರ್ಜಿ ಗುರುಜಿ ಅವ್ರಿಗೆ ಕೂಡ ನಾನು ಇಲ್ಲಿಂದ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಅಂಡ್ ಇವತ್ತು ನೋಡಿ, ನಮ್ಗೆ ಹೆಲ್ತ್ ಅಂತಂದ್ರೆ, ಹೆಲ್ತ್ ಮೀನ್ಸ್ ನಮ್ಮ ಬಾಡಿ ಫಿಟ್ನೆಸ್ ಫಿಸಿಕಲ್ ಅದು ಮಾತ್ರ ಅಲ್ಲ, ನಮ್ಮ ಮೆಂಟಲಿ ಫೈನಾನ್ಷಿಯಲಿ ಈ ತರ ಇದೆಲ್ಲಾನು ಇದೆ ಹೆಲ್ತ್ ಅಂತ ನೋಡ್ಲಿಕ್ಕೆ ಹೋದ್ರೆ. ಸೊ ನಾವು ಎಷ್ಟೆಲ್ಲ ನಾವು ಹೆಲ್ತಿಯಾದ ಫುಡ್ ತಿಂತಾ ಇದ್ರು ಕೂಡ ನಮ್ಗೆ ಏನಾದ್ರೂ ಒಂದು ರೀಸನ್ಸ್ ಗಳು ಬರ್ತಾ ಇರುತ್ತೆ ಅಲ್ವಾ. ಸೊ ಹಿಂಗಾಗಿ ನಮ್ಗೆ ಬಾಡಿಗೆ ಏನೆಲ್ಲ ನಮ್ಗೆ ಬೇಕಂತಂದ್ರೆ 7 ಕೀ ನ್ಯೂಟ್ರಿಷನ್ಸ್ ನಮ್ಗೆ ಮಸ್ಟ್ ಬೇಕೇ ಬೇಕಾಗತ್ತೆ. ಅಂದ್ರೆ ವಿಟಮಿನ್, ಮಿನರಲ್, ಫೈಬರ್, ಫ್ಯಾಟ್, ಪ್ರೋಟೀನ್ಸ್ ಈ ತರ ಎಲ್ಲ ನಾವು ತಗೊಳ್ಳೇಬೇಕಾಗುತ್ತೆ ನಮ್ಮ ಈ ದೇಹಕ್ಕೆ ಅಲ್ವಾ. ಸೊ ಇದೆಲ್ಲ ನಾವು ಎವ್ರಿ ಡೇ ನಾವು ತಿಂತಾ ಇದೀವಾ? ಇಲ್ಲ, ನೆಗ್ಲೆಕ್ಟ್ ಮಾಡ್ತೀವಿ. ನಮ್ಗೆ ಅಯ್ಯೋ ಇದು ಇವತ್ತು ಬೇಡ, ಅದು ಅವತ್ತು ಬೇಡ ಹೀಗೆ. ಬಟ್ ನಾವು ರೊಟೀನ್ ಆಗಿ ನಮ್ಗೆಲ್ಲ ಕ್ಲಾಸ್ ಕೊಡ್ತಾ ಇದ್ರು, ಸ್ಟಾರ್ಟಿಂಗ್ ಕ್ಲಾಸ್ ತಗೊಳ್ತಾ ಇದ್ರು. ಸೊ ಅವರ ಸ್ಟೂಡೆಂಟ್ ಅಂತ ಹೇಳಿಕೆ ನಾನು ತುಂಬಾ ಪ್ರೌಡ್ ಫೀಲ್ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ಅವ್ರ ಹತ್ರ ಎಜುಕೇಶನ್ ಒಂದ್ ವರ್ಷ ಆನ್ಲೈನ್ ನಾನು ಆಫ್ಲೈನ್ ತಗೊಂಡು ಕೂಡ ನಾನು ಇದು ಕೋರ್ಸ್ ತಗೊಂಡಿದ್ದೀನಿ ಅಂತ ಹೇಳ್ಬೋದು. ನಮ್ಮಂತ ಕೆಲವು ಲೀಡರ್ಸ್ ಎಲ್ಲ ತಗೊಂಡಿದೀವಿ ಅವ್ರ ಹತ್ರ. ಸೊ ಅವ್ರು ಹೇಳ್ತಾ ಇದ್ರು, ನಾವು ಫುಡ್ ಇವಾಗ ಈ ವೀಕ್ ಏನ್ ಆಯಿಲ್ ನಾವು ಯೂಸ್ ಮಾಡಿದ್ರೆ ಅದನ್ನ ನೆಕ್ಸ್ಟ್ ರೊಟೇಷನ್ ಮಾಡ್ತಾನೆ ಇರ್ಬೇಕು, ಒಂದೇ ಆಯಿಲ್ ತಿನ್ಬಾರ್ದು. ಸೊ ಇವತ್ತು ಒಂದು ಫುಡ್ ಏನೋ ವೆಜಿಟೇಬಲ್ಸ್ ಮತ್ತೆ ಗ್ರೈನ್ಸ್ ನಾವು ತಿಂದ್ರೆ ಅದನ್ನ ಆಫ್ಟರ್ 15 ಡೇಸ್ಗೆ ಅದು ಕಂಟಿನ್ಯೂ ಮಾಡ್ಬೇಕಂತ. ಯಾವುದು ಒಂದೇ ಇದಾಗಿರ್ಬಾರ್ದು, ಅಂದ್ರೆ ಬ್ಯಾಲೆನ್ಸ್ಡ್ ಆಗಿ ಎಲ್ಲಾನು ತಗೊಳ್ತಾ ಇರ್ಬೇಕು, ರುಟೀನ್ ಆಗಿ ಎಲ್ಲಾನು ಚೇಂಜ್ ಮಾಡ್ತಾ ಇರ್ಬೇಕಂತ ಹೇಳ್ತಾ ಇದ್ರು. ಸೊ ಯಾಕಂತಂದ್ರೆ ನಮ್ಮ ಬಾಡಿಗೆ ಆತರ ಎಲ್ಲಾನು ಬೇಕಾಗುತ್ತೆ ಅಲ್ವಾ. ಸೊ ಹಾಗಾಗಿ ಎಲ್ಲಾನು ಈ ತರ ಅವರು ನಮ್ಗೆ ಹೇಳ್ಕೊಟ್ಟಿದ್ರು. ಎಸ್, ಆ ರೀತಿಯಾಗಿ. ಅಂಡ್ ನಾವು ಮೊದ್ಲೆಲ್ಲ ಹೇಗ್ ಮಾಡ್ತಾ ಇದೀವಿ ಅಂದ್ರೆ, ನಾವು ಫಿಸಿಕಲ್ ಆಗಿ ನಾವು ವರ್ಕ್ ಮಾಡ್ತಾ ಇದ್ವಿ ಅಲ್ಲ. ಒಂದ್ ನೀರ್ ತೆಗೆಯೋದಾಗ್ಲಿ, ಒಂದ್ ಮನೆ ಕೆಲಸ ಮಾಡೋದಾಗ್ಲಿ, ಬಟ್ಟೆ ಒಗೆಯೋದಿಂದಾಗ್ಲಿ ಎಲ್ಲಾನು ಅಷ್ಟೇ ನಾವು ಫಿಸಿಕಲ್ ಆಗಿ ವರ್ಕ್ ಮಾಡ್ತಾ ಇದ್ವಿ. ಅಂಡ್ ನ್ಯಾಚುರಲ್ ಆಗಿ ನಮ್ಗೆ ಸಿಗುವಂತಹ ಏನು ಫುಡ್ ಪ್ರಾಡಕ್ಟ್ಸ್ ಎಲ್ಲ ಇದೆ ಅಲ್ವಾ, ಎಂತ ದವಸ ಧಾನ್ಯ ಹೇಳೋದಾಗ್ಲಿ, ಮತ್ತೆ ಹಣ್ಣು ಹಂಪಲುಗಳಾಗ್ಲಿ, ವೆಜಿಟೇಬಲ್ಸ್ ಆಗ್ಲಿ, ಎಲ್ಲಾನು ಅಷ್ಟೇ ನ್ಯಾಚುರಲ್ ಆಗಿ ನಮ್ಗೆ ಸಿಗ್ತಾ ಇತ್ತು. ಅದನ್ನ ನಾವು ಯೂಸ್ ಮಾಡ್ತಾ ಇದ್ವಿ. ನಮ್ಗೆ ಯಾವುದೇ ಒಂದ್ ತರಹ ಕಾಯಿಲೆ ಅನ್ನೋದು ಕೂಡ ಇರ್ತಾ ಇರ್ಲಿಲ್ಲ ಅಲ್ವಾ. ಸೊ ಹಾಗಾಗಿ ನೀರ್ ಕೂಡ ಅಷ್ಟೇ, ನೀರ್ ಕೂಡ ಹರಿಯ ನದಿ ನೀರ್ನ ತೆಗೆದು ನಾವೆಲ್ಲ ಕುಡ್ದಿದೀವಿ. ನಾವೆಲ್ಲ, ನಮ್ಮ ಮುಂದಿನ ಜನರೇಷನ್ಸ್ ಎಲ್ಲ ಕುಡ್ದಿದೀವಿ, ಯೂಸ್ ಮಾಡಿದ್ದಾರೆ, ಅಷ್ಟು ಚೆನ್ನಾಗಿದ್ದಾರೆ, ಹೆಲ್ತಿ ಆಗಿದ್ದಾರೆ. ಅಲ್ಲಿ ಅವಾಗೆಲ್ಲ ಯಾವ್ದು ಫಿಲ್ಟರ್ ಕೂಡ ಇರ್ತಾ ಇರ್ಲಿಲ್ಲ. ಅದು ಹಸು ಎಲ್ಲ ತೊಳಿತಾ ಇದ್ರು, ಮತ್ತೆ ಕೆಲವು ಕಡೆ ಬಟ್ಟೆ ಒಗಿತಾ ಇದ್ರು, ಹಿಂಗ ಹರಿಯ ನೀರ್ ಹರಿತಾನೆ ಇರ್ತಾ ಇತ್ತು. ಸೊ ಬಾವಿ ನೀರ್ ಕುಡಿತಾ ಇದ್ವಿ. ಯಾವುದೇ ತರ ನಮ್ಗೆಲ್ಲ ಅವಾಗೆಲ್ಲ ಕಾಯಿಲೆ ಬರ್ತಾ ಇಲ್ಲ, ಯಾವುದೇ ತರ ಇನ್ಫೆಕ್ಷನ್ ಕೂಡ ನಮ್ಗೆಲ್ಲ ಆಗ್ತಾ ಇರ್ಲಿಲ್ಲ ಅಲ್ವಾ. ಆದ್ರೆ ಮತ್ತೆ ಒಂದು ಕಾಯಿಲೆ ಅಂತ ಅವತ್ತೆಲ್ಲ ನೋಡ್ಲಿಕ್ಕೆ ಸಾಧ್ಯ ಇರ್ತಲ್ಲ. ಏನೋ ಒಂದು ಹೆಚ್ಚು ಕಮ್ಮಿ ಅಂತಂದ್ರೆ ಊರುಗಳಲ್ಲಿ ಏನೋ ವೈದ್ಯ ಶಾಲೆ ಆತರ ಎಲ್ಲ ಇರ್ತಾ ಇತ್ತು. ಒಂದು ಹಾವು ಕಚ್ಚಿದ್ರು ಕೂಡ ಏನು ಒಂದು ಗಿಡಮೂಲಿಕೆಗಳು ರಸನ ಹಾಕ್ತಾ ಇದ್ರು, ಅದನ್ನ ಗಾಯಗಳಿಗೆ ಹಚ್ತಾ ಇದ್ರು, ಬಟ್ ಒಟ್ಟಿಗೆ ಕುಡಿಸ್ತಾ ಇದ್ರು. ಸೊ ಈ ರೀತಿಯಾಗಿ ನ್ಯಾಚುರಲ್ ಆಗಿ ನಾವು ಬೆಳೆದು ಬಂತಹ ಕಾಲ ಅದು. ಬಟ್ ಈಗ ಬಂದು ಮತ್ತೆ ಫ್ಯಾಮಿಲಿ ಬಾಂಡಿಂಗ್ ಆಗಿರ್ತಾ ಇದ್ವಿ. ಅತ್ತೆ ಮಾಮ ಅಜ್ಜಿ ತಾತ, ಆ ರೋಡೇ ನಮ್ ಫ್ಯಾಮಿಲಿ ಅಂತ ಇದ್ರು. ಒಂದ್ ಮನೆ ಫುಲ್ ನಮ್ಮ ಫ್ಯಾಮಿಲಿ ಅಂತ ಇದ್ರು. ಒಂದ್ ಮನೆ ಫ್ಯಾಮಿಲಿ ಅಂತಂದ್ರೆ ಮಿನಿಮಮ್ 20 to 25 ಜನ ಇರ್ತಾ ಇದ್ರು. ಒಂದು ದೊಡ್ಡ ಅವರು ಮನೇನೆ, ಇವಾಗ ನಾವೇನ್ ಹಾಲ್ ಅಂತಿದೀವೋ ಅಷ್ಟು ದೊಡ್ಡದು ಕಿಚನ್ ಇರ್ತಾ ಇತ್ತು ಅವ್ರಿಗೆ. ಬಿಕಾಸ್ ಅಷ್ಟು ಜನ ಸೇರಿ ಒಟ್ಟಿಗೆ ಅಡಿಗೆ ಮಾಡುದು, ಅಷ್ಟು ಫ್ಯಾಮಿಲಿ ಬಾಂಡಿಂಗ್ ಆಗಿ ಅವರೆಲ್ಲ ಹ್ಯಾಪಿಯಾಗಿ ಲೀಡ್ ಮಾಡ್ತಾ ಇದ್ರಲ್ವಾ. ಸೊ ಹಾಗಾಗಿ ಆಗಿನ ಕಾಲದ್ದನ್ನ ನೆನ್ಸ್ತಿರ್ಲಿಕ್ಕೆ ಹೋದ್ರೆ ಅಷ್ಟು ಖುಷಿ ಅನ್ಸುತ್ತೆ ಈಗ ನಮಗೆ ಅಲ್ವಾ. ಹಾಗಾಗಿ ಎವರ್ ಗ್ರೀನ್ ಅಂತ ಹೇಳ್ಬೋದು. ಆಗಿನ ಕಾಲದವ್ರನ್ನ ನಾವು ನೋಡಿದ್ರೆ, ಅವ್ರ ಜೊತೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿದ್ರೆ ಕೂಡ ಅಷ್ಟು ಖುಷಿ ಅನ್ಸುತ್ತೆ. ಅಂಡ್ ಬೆಳಿಗ್ಗೆ ಹೇಳ್ಬೇಕಾದ್ರೂ ಕೂಡ ಅಷ್ಟೇ, ನಾವು ಹಕ್ಕಿಗಳ ಸೌಂಡು ಮತ್ತೆ ಕೋಳಿಗಳ ಸೌಂಡು ಇವಾಗ ಎಲ್ಲಿ ಕೇಳುತ್ತೆ? ನಮ್ಗೆಲ್ಲ ನಮ್ಮಲ್ಲಿ ಇರುವಂತಹ ಮೊಬೈಲ್ ಸೌಂಡೇ ನಮ್ಗೆ ಕೇಳ್ತಾ ಇರುತ್ತಲ್ವಾ. ಮೊದಲೆಲ್ಲ ಎದ್ದಿದ ತಕ್ಷಣ ನಾವ್ ಏನ್ ಮಾಡ್ತಾ ಇದ್ವಿ? ದೇವ್ರ ಫೋಟೋ ನೋಡ್ತಾ ಇದೀವಿ, ನಮ್ಮ ಕೈ ವಾಚ್ನ ನೋಡ್ತಾ ಇದೀವಿ. ಇವಾಗ ಏನ್ ಮಾಡ್ತೀವಿ? ಎದ್ದಿದ ಕೂಡಲೇ ನಮ್ಮ ಜೊತೆಗಿಟ್ಟಿರುವಂತಹ ನಮ್ಮ ಮೊಬೈಲ್ ಅನ್ನ ನೋಡ್ತೀವಿ. ಸೊ ಹೀಗಾಗಿ ನಾವು ತುಂಬಾ ನಾವು ನಮ್ಮನ್ನ ನಾವೇ, ನಮ್ಮ ಲೈಫ್ ಸ್ಟೈಲ್ ಇಂದಾಗಿ ಕೆಲವು ಕಾಯಿಲೆಗಳು ಇರ್ತೀವಲ್ಲ, ಇದೆಲ್ಲ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ. ಹಂಗೆ ನಮಗೆ ನಾವೇ ಎಷ್ಟೋ
ನಮ್ಗೆ ನಾವೇ ಕ್ರಿಯೇಟ್ ಮಾಡ್ಕೊಳ್ತಾ ಇರ್ತೀವಿ. ಸೊ ಇಮ್ಯುನಿಟಿ ನಾವು ತಗೊಳ್ಳೋದ್ರಿಂದ ಬಾಡಿ ಟಾಕ್ಸಿನ್ಸ್ ರಿಮೂವ್ ಮಾಡೋದಲ್ದೆ ನಮ್ಗೆ ಎನರ್ಜಿ ಬೂಸ್ಟ್ ಆಗುತ್ತೆ. ಈ ಇಮ್ಯುನಿಟಿ ಅಂದ್ರೆ ಎಲ್ಲರಿಗೂ ಗೊತ್ತಿರೋದು ವಿಷಯನೇ ಏನಂತಂದ್ರೆ ಆಫ್ಟರ್ ಕೊರೋನಾ ಅಲ್ವಾ. ಆಫ್ಟರ್ ಕೊರೋನಾ ಅಂದ್ರೆ ನಮ್ಗೆ ಇಮ್ಯುನಿಟಿ ಅಂದ್ರೆ ಏನಂತ ಒಂದು ಅವೇರ್ನೆಸ್ ಬಂದ್ಬಿಡ್ತು. ಮತ್ತೆ ಆಯುರ್ವೇದ ಅಂದ್ರೆ ಏನನ್ನೋದು ಅದ್ರಿಂದಾನೇ ಸ್ವಲ್ಪ ಎಲ್ಲರೂ ಕಲ್ತಿದ್ವಿ. ಕಷಾಯ ಮಾಡೋದಾಗ್ಲಿ, ನಾವು ಎಲೆ ಕಷಾಯ ಮಾಡಿ ಕುಡಿಸೋದಾಗ್ಲಿ, ಕುಡಿಯೋದಾಗ್ಲಿ ಅಷ್ಟೊಂದು ಬೆನಿಫಿಟ್ಸ್ ಆದ ಒಂದು ಅದು ಕೂಡ ಕೊರೋನಾ ನಮ್ಗೆ ಕಲ್ಸಿತ್ತು ಅಂತ ಹೇಳ್ಬಹುದು. ನೋಡಿ, ಡೆಂಗು ಫೀವರ್ ಮತ್ತೆ ಟೈಫಾಯ್ಡ್ ಫೀವರ್ ಎಲ್ಲ ಬಂದ್ರೆ ಎಲ್ಲಿ ಮನೆಯಲ್ಲಿ ಪಪಾಯ ಗಿಡ ಇದೆ ಅಂತೇಳಿ ಹುಡುಕಿಕೊಂಡು ಹೋಗ್ತಾರಲ್ವಾ. ಯಾಕಂದ್ರೆ ಪಪಾಯ ಲೀಫ್ ಅಲ್ಲಿ ಅದು ಒಂದು ಶಕ್ತಿ ಇದೆ. ಆ ಲೀಫ್ದು ಎಲೆ ಜ್ಯೂಸ್ ಕುಡಿಯೋದ್ರಿಂದ ಹೀಗೆ ಒಂದೊಂದು ಕೂಡ ನಮ್ಮ ಕಂಪನಿ ಪ್ರಾಡಕ್ಟ್ ಅಲ್ಲಿ ಎಲ್ಲ ಆಡ್ ಮಾಡಿ ನಮ್ಗೆ ಮಾಡಿ ಕೊಟ್ಟಿದ್ದಾರೆ. ಸೊ ಇಮ್ಯುನಿಟಿ ಸಿರಪ್ ಅಲ್ಲಿ ನಮ್ಗೆ ಬಾಡಿಲಿ ಟಾಕ್ಸಿನ್ಸ್ ರಿಮೂವ್ ಮಾಡೋದ್ರಿಂದ HP ಲೆವೆಲ್ಸ್, ಬ್ಲಡ್ ಇಂಪ್ರೂವ್ ಮಾಡುತ್ತೆ, ಮತ್ತೆ ಲಿವರ್ ಗೆ ಸ್ವಲ್ಪ ಕ್ಲೀನ್ಸ್ ಮಾಡುತ್ತೆ ನಮ್ಗೆ. ಮತ್ತೆ ಹಾರ್ಟ್ ಏನಾದ್ರು ಪ್ರಾಬ್ಲಮ್ ಇದ್ರೆ ಅದು ಕೂಡ ನಮ್ಗೆ ಬ್ಯಾಲೆನ್ಸ್ ಆಗಿ ವರ್ಕ್ ಮಾಡುತ್ತೆ. ಅಂಡ್ ಶುಗರ್ ಗೆ ಸ್ವಲ್ಪ ಎಸ್ಪೆಷಲಿ ಆಗಿ ಶುಗರ್ ಅವ್ರಿಗೆ ಒಂಚೂರು ಅವರಿಗೆ ಕೇಳ್ಕೊಂಡು ನಾವು ಪ್ರಾಡಕ್ಟ್ ನ ರೆಫರ್ ಮಾಡೋದು ಬೆಟರ್ ಅನ್ಸುತ್ತೆ. ಬಿಕಾಸ್ ಅದ್ರಲ್ಲಿ ಶುಗರ್ ಕಂಟೆಂಟ್ಸ್ ಜಾಸ್ತಿ ಇರುತ್ತೆ. ಕೆಲವರಿಗೆ ನಾವು ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಗೊತ್ತಿಲ್ಲ, ಇಷ್ಟೆಲ್ಲ ನಮ್ಗೆ ಸಂತೋಷ್ ಸರ್ಜಿ ಕಡೆಯಿಂದ ಈ ಇಷ್ಟು ನಾಲೆಜ್ ಸಿಗ್ತಾ ಇರೋದ್ರಿಂದ ನಮ್ಗೆ ಒಂಚೂರು ಅದನ್ನ ನಾವು ತಿಳ್ಕೊಳ್ತಾನೂ ಇದೀವಿ ಇವಾಗ ಕೂಡ ಅಷ್ಟೇ ಅಲ್ಲ. ಸೊ ಇಮ್ಯುನಿಟಿ ಸಿರಪ್ ಸ್ಟಾರ್ಟಿಂಗ್ ಅಲ್ಲಿ ನಾವು ಕೆಲವರಿಗೆ ಕೊಟ್ಟಿದ್ದೇವೆ. ಶುಗರ್ ಇರೋ ಅವ್ರಿಗೆ ಏನಾಯ್ತಂದ್ರೆ ಸ್ವಲ್ಪ ಹೈ ಆಗ್ಬಿಡ್ತು. ಅವಾಗ ಅವ್ರಿಗೆ ಹೆದರಿಕೆ ಆಗುತ್ತೆ, ಅಯ್ಯೋ ನಿಮ್ದು ಕುಡ್ದು ನನ್ಗೆ ಜಾಸ್ತಿ ಆಯ್ತಂತ. ಅದಕ್ಕೆ ಇವಾಗ ನಾನು ಯಾರಿಗೆ ಹೇಳಿದ್ರು ಕೂಡ ಫಸ್ಟ್ ನಿಮ್ಗೆ ಡಯಾಬಿಟಿಕ್ ಇದೆಯಾ, ಸ್ಟಾರ್ಟ್ ಆಗಿದ್ಯಾ ಅಂತ ಕೇಳ್ತೀವಿ. ಹಂಗಿದ್ರೆ ನಾವು ಸ್ವಲ್ಪ ಇಮ್ಯುನಿಟಿ ಒಳ್ಳೆ ಪ್ರಾಡಕ್ಟ್, ಬಟ್ ಒಂಚೂರು ನಾವು ಇಂಥ ಪೇಷಂಟ್ ಗೆ ಮಾತ್ರ ಸ್ಕಿಪ್ ಮಾಡಿದ್ರೆ ಒಳ್ಳೇದಂತ ಹೇಳ್ತೀನಿ ನಾನು. ಓಕೆ, ನೆಕ್ಸ್ಟ್ ನೋಡ್ಲಿಕ್ಕೆ ಹೋದ್ರೆ ನಮ್ಮ ಕಂಪನಿ ಪ್ರಾಡಕ್ಟ್ ನಾವ್ ಹೇಳಿಕ್ ಹೋದ್ರೆ ಇವಾಗ ಕತ್ಲೆ ಉಂಟು, ನಾನು ಹಂಗೆ ಹೇಳ್ತಾ ಹೋಗ್ತೀನಿ. ಸೊ ನೋನಿ ಜ್ಯೂಸ್ ಅಂತ. ನೋನಿ ಅಂತಂದ್ರೆ ನಮ್ಗೆ ಅದು ಸಿಟ್ರಿಕೊಲಂಡ್ರಿಯಾ ಅಂತ ಅದು ಹಣ್ಣಿನ ಹೇಳ್ತೇವೆ ನಾವು ಹೆಸರು ಅದಕ್ಕೆ. ಸೊ ಅದ್ರಲ್ಲಿ ಬಂದು ಏನಂತಂದ್ರೆ ನಮ್ಮ ಒಂದೊಂದು ಸೆಲ್ಸ್ ಕೂಡ ನಮ್ಗೆ ಎಲ್ಲಿಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಅಂದ್ರೆ ಅಲ್ಲಿ ಎಲ್ಲ ನಮ್ಗೆ ಸೆಲ್ಸ್ ವರ್ಕ್ ಮಾಡ್ತಾ ಇಲ್ಲ ಅಂತ ಅರ್ಥ. ಸೊ ಆ ಸೆಲ್ಸ್ ರೀಜನರೇಟ್ ಮಾಡ್ಲಿಕ್ಕೆ ನಮ್ಮ ಈ ನೋನಿ ಫ್ರೂಟಿನ ಜ್ಯೂಸು ಅಷ್ಟೊಂದು ನಮ್ಗೆ ಮಿರಾಕಲ್ ಆದಂತಹ ಬೆನಿಫಿಟ್ ಆದಂತಹ ಒಂದು ಪ್ರಾಡಕ್ಟ್ ಜ್ಯೂಸ್ ಅಂತ ಹೇಳ್ಬಹುದು ಅಲ್ವಾ. ಸೊ ಹಾಗಾಗಿ ಅದು ಎಲ್ಲದಕ್ಕೂ ನಾವು ಕೆಲವುದಕ್ಕೆಲ್ಲ ನಾವು ಕಾಂಬೋ ಆಗಿ ಪ್ರಾಡಕ್ಟ್ ನ ಮಸ್ಟ್ ನಾವು ಸೇರಿಸ್ತೀವಿ. ಆ ಪ್ರಾಡಕ್ಟ್ ಜೊತೆಗೆ ನೋನಿ ಕೊಡೋದ್ರಿಂದ ಇನ್ನೂ ಸ್ವಲ್ಪ ಬೇಗ ಅವ್ರಿಗೆ ಬೆನಿಫಿಟ್ ಆದ ರಿಸಲ್ಟ್ಸ್ ಬರುತ್ತೆ ಅಂತ ಹೇಳ್ಬಹುದು. ಅಷ್ಟೊಂದು ಮಿರಾಕಲ್ ಪ್ರಾಡಕ್ಟ್ ಆ ನೋನಿ ಜ್ಯೂಸ್ ಅಂತ. ನೆಕ್ಸ್ಟ್ ನೋಡ್ಲಿಕ್ಕೆ ಹೋದ್ರೆ ನಾವು ಅಲೋವೆರಾ ಜ್ಯೂಸ್. ಅಲೋವೆರಾ ಅಂತಂದ್ರೆ ಎಲ್ಲರೂ ಮನೆಗಳಲ್ಲಿ ಹಾಕೊಂಡಿರ್ತೀವಿ. ನಾವಿಲ್ಲಾದ್ರೂ ಕೂಡ ಅಕ್ಕಪಕ್ಕ ಮನೆಯಲ್ಲಾದ್ರೂ ನಾವು ಪಾಟಲ್ ನೋಡಿರ್ತೀವಿ ಅಲ್ವಾ. ಮೊದ್ಲೆಲ್ಲ ಬಾಗ್ಲಿಗೆ ನೇತಾಕ್ತಾ ಇದ್ರು, ಅದೇನಕ್ಕೆ ನೇತಾಕ್ತಾರೋ ಗೊತ್ತಿಲ್ಲ, ಒಟ್ನಲ್ಲಿ ಅವ್ರು ಹಾಕಿದ್ರೆ ನಾವು ಹಾಕೋಣ ಹಂಗಂತೇಳಿ ಹಾಕ್ತಾ ಇದ್ರು, ಎಲ್ಲರೂ ಹಾಕ್ತಾ ಇದ್ರು, ನಾನು ಕೂಡ ಹಾಕಿದ್ದೀನಿ. ಬಟ್ ನೀರಿಲ್ದೆ ಒಂದೇ ಗಿಡ ಬೆಳೀತೆ ಅಂತ ಹೇಳಿಕ್ ಹೋದ್ರೆ ಅಲೋವೆರಾ ನೋಡಿ, ನೀವು ಎಕ್ಸಾಂಪಲ್ ಮಾಡಿ ನೋಡಿ. ಒಂದ್ ಸ್ವಲ್ಪ ನೀವು ಸ್ಟೆಮ್ ಸಮೇತ ಕಟ್ ಮಾಡಿ ಒಂದು ಕಡೆ ನೇತ ಹಾಕಿ ಬಾಗ್ಲತ್ರನೋ ಎಲ್ಲೋ. ಆದ್ರೆ ಎಷ್ಟು ತಿಂಗಳಾದ್ರೂ ಕೂಡ ಫ್ರಂಟ್ ಅಲ್ಲಿ ಅದು ಚಿಗುರ್ತಾನೆ ಇರುತ್ತೆ. ಅಷ್ಟೊಂದು ಒಂದು ಪವರ್ ಅಲೋವೆರಾದಲ್ಲಿದೆ. ಅಂತಹ ಅಲೋವೆರಾ ಜ್ಯೂಸ್ ನಾವು ಕುಡಿಯೋದ್ರಿಂದ ನಮ್ಮ ಬಾಡಿಲಿ ನಮ್ಗೆ ಏನೇ ಅಲ್ಸರ್ಸ್ ಇದ್ರು ಕೂಡ ಸ್ಟಮಕ್ ಅಲ್ಲಿ ನಮ್ಗೆ ಅದು ಗಾಯ ವಾಸಿ ಆಗ್ಲಿಕ್ಕೆ ಒಳ್ಳೇದನ್ಸುತ್ತೆ. ಮತ್ತೆ ನಮ್ಗೆ ಬಾಡಿ ಎಕ್ಸಸ್ ಯಾರಿಗೆಲ್ಲ ಹೀಟ್ ಇದೆ, ಉಷ್ಣ, ನಮ್ಗೆಲ್ಲ ಹೀಟ್ ಬಾಡಿಪಾ ಅಂತ ಹೇಳ್ತಾರಲ್ಲ, ಅಂತವ್ರಿಗೆ ನಾವು ಅಲೋವೆರಾ ಜ್ಯೂಸ್ ಕೊಡಬಹುದು. ಅಂಡ್ ಅಲೋವೆರಾ ತಗೊಳ್ಳೋದ್ರಿಂದ ನಮ್ಗೆ ಏರ್ ಫಾಲ್, ಸ್ಕಿನ್ ಗ್ಲೋ ಆಗೋದಾಗ್ಲಿ, ಸ್ಕಿನ್ ಪ್ರಾಬ್ಲಮ್ಸ್ ಆಗ್ಲಿ, ಇದನ್ನು ಅಷ್ಟೇ ಕೆಲವುದಕ್ಕೆಲ್ಲ ನಾವು ಕಾಂಬೋಗೆ ಮಸ್ಟ್ ನಾವು ಅಲೋವೆರಾ ಕೊಡ್ತೀವಿ. ಸೊ ಅಂತಹ ಒಂದು ಮಿರಾಕಲ್ ಆದ ರಿಸಲ್ಟ್ ಈ ಅಲೋವೆರಾದಲ್ಲಿ ನಮ್ಗೆ ಇದೆ ಅಂತ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಬೂಮ್ ಸಿರಪ್ ಅಂತಂದ್ರೆ ಲೀಡರ್ಸ್ ಪಿಕ್ಚರ್ ಅಲ್ಲಿ ನಿಮ್ಗೆ ತೋರ್ಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಸ್ಲೈಡಿಂಗ್ ಕೂಡ ಇಲ್ಲ, ದೆನ್ ಕರೆಂಟ್ ಕೂಡ ಇಲ್ಲ ಇಲ್ಲಿ, ಅದೊಂದು ರೀಸನ್, ಎಕ್ಸ್ಕ್ಯೂಸ್ ಇರ್ಲಿ. ದೆನ್ ನಾನು ಹಾಗೆ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಂಗಿದ್ರೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಬೂಮ್ ಕಪ್ ಅನ್ನೋದು ಬಂದು ತುಂಬಾ ಅದು ಕೂಡ ಅಷ್ಟೇ, ನಾವು ತುಂಬದಕ್ಕೆ ನಾವು ಜನರಲ್ ಆಗಿ ನಾವು ಅದನ್ನ ಆಡ್ ಮಾಡ್ತಾನೆ ಇರ್ತೀವಿ. ನೋಡಿ, ವೆರಿಕೋಸ್ ಪ್ರಾಬ್ಲಮ್ ಇಂದಾನೆ ಸ್ಟಾರ್ಟ್ ಮಾಡ್ತೀವಿ. ವೆರಿಕೋಸ್ ಪ್ರಾಬ್ಲಮ್ಸ್ ಯಾರಿಗೆಲ್ಲ ಇರುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಅವ್ರಿಗೆ ಈಸಿಯಾಗಿ ಫ್ಲೋ ಆಗಲ್ಲ ಅಲ್ವಾ. ಅಂತದ್ದು ನಮ್ಗೆ ಬ್ಲಡ್ ಸರ್ಕ್ಯುಲೇಷನ್ ಈಸಿಯಾಗಿ ಫ್ಲೋ ಆಗ್ಲಿಕ್ಕೆ ನಾವು ಈ ಬೂಮ್ ಕಪ್ ಕೊಡೋದ್ರಿಂದ ಅವ್ರಿಗೆ ವೆರಿಕೋಸ್ ಪ್ರಾಬ್ಲಮ್, ಅದು ಕೂಡ ನಾವು ಎಷ್ಟು ಟೆಸ್ಟಿಮೋನ್ಸ್ ನಮ್ಮ ಫ್ರೆಂಡ್ಸ್ ಗಳ ಕಡೆಯಿಂದ ನೋಡಿದೀವಿ. ಸೊ ಅದೊಂದು ಬೆನಿಫಿಟ್ಸ್ ನಮ್ಗೆ ಕೊಡುತ್ತೆ. ಅಂಡ್ ಸಿವಿಯರ್ ಮೈಗ್ರೇನ್ಸ್ ಪ್ರಾಬ್ಲಮ್ ಇರುತ್ತೆ, ಅಂದ್ರೆ ತಲೆನೋವು ಕಣ್ಣು ಕೂಡ ಬೆಳಕಿಗೆ ಬಿಡ್ಲಿಕ್ಕೆ ಆಗಲ್ಲ. ಸೊ ವಾಮಿಟ್ ಸೆನ್ಸೇಷನ್ ಬರೋದಲ್ದೆ ವಾಮಿಟ್ ಬರೋ ತನಕ ಕೂಡ ಆ ಮೈಗ್ರೇನ್ ಪ್ರಾಬ್ಲಮ್ ನಮ್ಗೆ ಹೋಗಲ್ಲ. ಅಂತವ್ರಿಗೆ ಕೂಡ ನಾವು ಈ ಬೂಮ್ ಕಪ್ ಸಿರಪ್ ನ ರೆಫರ್ ಮಾಡ್ಬೋದು. ಅಂಡ್ ಲಿವರ್ ಪ್ರಾಬ್ಲಮ್ ಆಗಿ ಸ್ಟ್ರೋಕ್
ಜಾಂಡೀಸ್ ಬಂದು ಯಾರಿಗೆಲ್ಲ ಕೂಡ ಸ್ಟ್ರೋಕ್ ಆಗಿರುತ್ತೆ, ಕೆಲವರಿಗೆಲ್ವಾ ಹೈ BP ಇಂದಾಗಿ ಸ್ಟ್ರೋಕ್ ಬಂದಿರುತ್ತೆ. ಸೊ ಹಂಗೆ ಸ್ಟ್ರೋಕ್ ಅವ್ರಿಗೆ ಬಂದಿರುತ್ತಲ್ಲ ಅಂತವ್ರಿಗೆ ಬ್ಲಡ್ ಕ್ಲೀನ್ಸ್ ಮಾಡ್ಲಿಕ್ಕೆ, ಬ್ಲಡ್ ಇನ್ನೂ ಸ್ವಲ್ಪ ಪ್ಯೂರಿಫೈ ಆಗಿ ನಮ್ಗೆ ಬ್ಲಡ್ ಸರ್ಕ್ಯುಲೇಷನ್ ಮಾಡ್ಲಿಕ್ಕೆ ಈ ಲಿವರ್ದು ಪ್ರಾಬ್ಲಮ್ ಇರುತ್ತಲ್ಲ ಅಂತವರಿಗೆ ಕೂಡ ನಾವು ಮೀನ್ಸ್ ಬ್ಲಡ್ ಸರ್ಕ್ಯುಲೇಷನ್ ಅಲ್ಲ, ಅದಕ್ಕೆ ನಾವು ಕೂಡ ಈ ಬೂಮ್ ಕಪ್ ನ ಕೂಡ ಅವರಿಗೆ ಕೂಡ ನಾವು ಇದನ್ನ ರೆಫರ್ ಮಾಡಬಹುದು. ಅಂಡ್ ನೋಡಿ ಆತರ ಒಂದು ಮಿರಾಕಲ್ ಆದ ರಿಸಲ್ಟ್ ನಮ್ಗೆ ಬೂಮ್ ಕಪ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಅದು ಮಾತ್ರ ಅಲ್ಲ, ನಮ್ಮ ಹೆಣ್ಣು ಮಕ್ಕಳಿಗೆ ಯಾರಿಗೆಲ್ಲ ಇಶ್ಯೂಸ್ ಪ್ರಾಬ್ಲಮ್ ಇರುತ್ತೆ ಅಲ್ವಾ, ಅವರಿಗೆ ಏನ್ ಮಾಡ್ಬೇಕಂತಂದ್ರೆ ಈ ಬೂಮ್ ಸಿರಫ್ ಕೊಡ್ಬೇಕು. ನಾವ್ ಏನ್ ಗೈನೋ ಸಿರಫ್ ನೋನಿ ಕೊಡ್ತೀವಲ್ಲ ಅದ್ರ ಜೊತೆಗೆ ಈ ಬೂಮ್ ಸಿರಫ್ ಕೊಟ್ರೆ ನಾವು ಸೈಕ್ಲಿಂಗ್ ಪೀರಿಯಡ್, ಮಂತ್ಲಿ ಪೀರಿಯಡ್ ನ ಸೈಕ್ಲಿಂಗ್ ಪೀರಿಯಡ್ ಹೇಳ್ತೀವಲ್ಲ, ಆ ಸೈಕ್ಲಿಂಗ್ ಕೂಡ ನಮ್ಗೆ ಎಗ್ ಬಂದು ಬೂಸ್ಟ್ ಆಗಿ ಇದ್ರಲ್ಲಿ ಎಲ್ಲ ನರ್ವ್ಸ್ ವಾಲ್ಸ್ ಗಳಲ್ಲಿ ನಮ್ಗೆ ಈಸಿಯಾಗಿ ಮೂವ್ ಆಗ್ಲಿಕ್ಕೆ, ಮತ್ತೆ ಎಗ್ ಸ್ಟ್ರೆಂಥನ್ ಆಗ್ಲಿಕ್ಕೆ ಕೂಡ ಈ ಗೈನೋ ಸಿರಫ್ ಜೊತೆಗೆ ನೋನಿ ಮತ್ತೆ ಈ ಬೂಮ್ ಸಿರಫ್ ಕೊಡೋದ್ರಿಂದ ಅವ್ರಿಗೆ ಒಂದು ಒಳ್ಳೆ ಬೆಸ್ಟ್ ರಿಸಲ್ಟ್ ನಾವು ಕೊಡಬಹುದು ಅಂತ ಹೇಳ್ಬೋದು. ದೆನ್ ಅದೇ ತರ ನಮ್ಗೆ ಫಿಮೇಲ್ಸ್ ಗೆ ಮಾತ್ರ ಅಲ್ಲ, ಮೇಲ್ಸ್ ಗೆ ಮೇನ್ ಆಗಿ ಅವ್ರಿಗೆ ಬಂದು ಇಶ್ಯೂಸ್ ಪ್ರಾಬ್ಲಮ್ ಇರೋರಿಗೆ ಇದು ಬಂದು ನಮ್ಗೆ ಕೌಂಟಿಂಗ್ಸ್ ಇಂಪ್ರೂವ್ ಮಾಡ್ಲಿಕ್ಕೆ ಅವ್ರಿಗೆ ತುಂಬಾ ಬೆನಿಫಿಟ್ ಆಗಿ ಒಳ್ಳೆ ರಿಸಲ್ಟ್ಸ್ ಗಳು ಕೂಡ ನಾವ್ ಎಷ್ಟೋ ಜನಕ್ಕೆ ನೋಡಿರ್ಬಹುದು. ಈ ತರ ಇಶ್ಯೂಸ್ ಪ್ರಾಬ್ಲಮ್ ಏನಾದ್ರು ಬಂದ್ರೆ ನಾವು ಓನ್ಲಿ ಗರ್ಲ್ಸ್ ಗೆ ಬ್ಲೇಮ್ ಮಾಡಂಗಿಲ್ಲ. ಸೊ ಇದು ಇಬ್ರಿಗೂ ನಾವು ಕೇಳ್ಬಿಟ್ಟು ನಾವು ಕೊಡ್ಬೇಕು. ಕೆಲವರು ಹೇಳಲ್ಲ, ಇದ್ರೂ ಕೂಡ ಕೊಟ್ರೆ ತಪ್ಪೇನಿಲ್ಲ, ಅದು ಒಳ್ಳೆ ಎನರ್ಜಿ ಇರುತ್ತೆ, ಮತ್ತೆ ಅದ್ರಲ್ಲಿ ಕೌಂಟಿಂಗ್ಸ್ ಕೂಡ ಇಂಪ್ರೂವ್ ಮಾಡುತ್ತೆ, ಮತ್ತೆ ತುಂಬಾ ಬೆನಿಫಿಟ್ಸ್ ಆದ ರಿಸಲ್ಟ್ ಈ ಬೂಮ್ ಕಪ್ ಅಲ್ಲಿ ಬರುತ್ತೆ ಅಂತ ಹೇಳ್ತೀವಿ. ಎಲ್ಲದಕ್ಕೂ ತುಂಬಾ ನಾವು ಕಾಂಬೋಗಿ ಕೂಡ ಕೊಡ್ತೀವಿ. ಮತ್ತೆ ಈ ಬೂಮ್ ಕಪ್ ಅನ್ನೋದು ಬಂದು ಡಯಾಬಿಟಿಕ್ ಪೇಷಂಟ್ಗೆ ಅವ್ರಿಗೆ ಏನಪ್ಪಾ ಆಗುತ್ತೆ ಅಂತಂದ್ರೆ ಕೆಲವ್ರಿಗೆಲ್ಲ ಯಾರೇ ಡಯಾಬಿಟಿಕ್ ಪೇಷಂಟ್, ಡಯಾಬಿಟಿಕ್ ಅಂಡ್ BP ಪೇಷಂಟ್ ಇದ್ರೆ ಗೊತ್ತಿರಬಹುದು, ಯೂಸ್ ಮಾಡ್ತಾ ಇರ್ತಾರೆ ಇಕೋಸ್ಪಿರಿನ್ ಹೇಳ್ತೀವಿ. ಆ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಅಲ್ವಾ, ಡಾಕ್ಟರ್ಸ್ ಪ್ರಿಫರ್ ಮಾಡ್ತಾರೆ ನಮ್ಗೆ, ಯಾಕಂತಂದ್ರೆ ಹಾರ್ಟ್ ಅಲ್ಲಿ ಬ್ಲಡ್ ತಿನ್ನಾಗಿ ಫ್ಲೋ ಆಗ್ಲಿಕ್ಕೆ, ಯಾವ್ದು ತಿಕ್ ಆಗ್ಬಾರ್ದು ಅಂತೇಳಿ. ಸೊ ಆ ಕೆಲಸ ಕೂಡ ನಮ್ಮ ಈ ಬೂಮ್ ಸಿರಫ್ ಏನ್ ನಾವು ಕಾರ್ಡಿಯೋ ಕಾಪ್ ಕೊಡ್ತೀವಲ್ಲ ಅದ್ರ ಜೊತೆಗೆ ಈ ಬೂಮ್ ಕಾಪ್ ನಾವ್ ಅಡಾಪ್ಟ್ ಮಾಡೋದ್ರಿಂದ ಅವ್ರಿಗೆ ಒಳ್ಳೆ ಮಿರಾಕಲ್ ರಿಸಲ್ಟ್ ಬರುತ್ತೆ ಅಂತ ಹೇಳ್ಬಹುದು. ಎಸ್, ಅಷ್ಟೊಂದು ಬೆನಿಫಿಟ್ ಆದ ಈ ಬೂಮ್ ಸಿರಫ್ ನ ಎಲ್ಲರೂ ಕೂಡ ಯಾರಿಗೆಲ್ಲ ಈ ತರ ಪ್ರಾಬ್ಲಮ್ಸ್ ಇದೆ ಅವರೆಲ್ಲಾನು ಇದನ್ನ ಬಳಸಿ ಅದರಿಂದ ಒಳ್ಳೆ ಬೆನಿಫಿಟ್ಸ್ ಆದ ರಿಸಲ್ಟ್ ನ ತಗೊಂಡು ಮತ್ತೊಬ್ಬರಿಗೆ ಕೂಡ ನಾವು ಹೇಳ್ಬೇಕಂತ ಹೇಳ್ತಾ ಇದ್ದೀನಿ. ಸೊ ಎಷ್ಟೋ ಜನಕ್ಕೆ ಕೊಟ್ಟು ಒಳ್ಳೆ ರಿಸಲ್ಟ್ಸ್ ಬಂದಿದೆ ಈ ಎಸ್ಪೆಷಲಿ ಈ ಬೂಮ್ ಸಿರಫ್ ಇಂದ. ಒಂದೇ ಪ್ರಾಬ್ಲಮ್ ಗೆಲ್ಲ ಹಲವಾರು ಪ್ರಾಬ್ಲಮ್ ಗೆ ಅದು ಒಂದು ಸಂಜೀವಿನಿ ಅಂತ ಹೇಳ್ಬಹುದು. ಈ ಬೂಮ್ ಸಿರಫ್ ನೋನಿ ಮಾತ್ರ ತುಂಬಾ ಒಂದು ಮಿರಾಕಲ್ ಆದ ಪ್ರಾಡಕ್ಟ್ಸ್, ಎಲ್ಲ ಆರ್ಗನ್ಸ್ ಗೆ ಕೂಡ ಅದು ನಮ್ಗೆ ಒಳ್ಳೇದು. ದೆನ್ ಲಿವೋ ಕಾಪ್ ಒಂದು ನೋಡಿ ಫ್ರೆಂಡ್ಸ್, ಯಾರಿಗಾದ್ರೂ ನಮಗೆ ಯಾವ ಆರ್ಗನ್ಸ್ ಅಪ್ಪ ಮೇನ್ ಅಂತ ಹೇಳಿದ್ರೆ ನಾವೆಲ್ಲ ಹೇಳೋದು ಏನು, ಬ್ರೈನ್ ಅಂಡ್ ಹಾರ್ಟ್ ಹೇಳ್ತೀವಿ ಅಲ್ವಾ. ಸೊ ಎಲ್ಲರಿಗೂ ಅದು ಮೇನ್ ಅಂತ ಹೇಳ್ತೀವಿ, ಬಟ್ ಅದಕ್ಕಿಂತನೂ ಮೇನೇ ಇದು ಕೂಡ ಈ ಲಿವರ್ ಸಿರಫ್ ಅನ್ನೋದು. ಸೊ ಈ ಲಿವರ್ ಯಾರಿಗೆಲ್ಲ, ಎಸ್ ಮೇಡಮ್ ಪ್ರಾಡಕ್ಟ್ ಗೆ ಬಂದ್ಬಿಡಿ ಮೇಡಮ್ ಡೈರೆಕ್ಟ್. ಲಿವರ್ ಓಕೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸ್ವಲ್ಪ ಬೋಲ್ಡ್ ಮಾಡ್ಲಿಕ್ಕಾಗತ್ತಾ? ಓಕೆ ನಾನೇ ಮಾಡ್ಕೊಳ್ತೀನಿ. ಓಕೆ, ಲಿವರ್ಗೆ ಸಂಬಂಧಪಟ್ಟಿದ್ದು ನೋಡಿ, ಏನೇ ಒಂದು ಪ್ರಾಬ್ಲಮ್ ಬಂದ್ರಿ ಕೂಡ, ಯಾವುದೇ ಆರ್ಗನ್ಸ್ ಬಂದ್ರು ಕೂಡ ಅವರಿಗೆ ಮೀನ್ಸ್ ಏನೇ, ಇವಾಗ ಎಕ್ಸಾಂಪಲ್ ನಾನು ಹಾರ್ಟೇ ಹೇಳ್ತೀನಿ ನೋಡಿ, ಹಾರ್ಟ್ಗೆ ನಮ್ಗೆ ಪ್ರಾಬ್ಲಮ್ ಆಗಿದೆ, ಹಾರ್ಟ್ ಈ ತರ ಆಗಿದೆ ಅಂತೇಳಿ ಹಾರ್ಟ್ ಅನ್ನು ಕೂಡ ಟ್ರಾನ್ಸ್ಪ್ಲೇಷನ್ ಮಾಡ್ತಾರೆ. ಅಂಡ್ ಕಿಡ್ನಿ ಅದು ಕೂಡ ಅಷ್ಟೇ, ನಮ್ಗೆ ಬ್ಲಡ್ ಮ್ಯಾಚ್ ಮಾಡಿ ಮತ್ತೆ ಅವರದ್ದು ಮೀನ್ಸ್ ಎಲ್ಲರಿಗೂ ಲಕ್ಷಾಂಗಟ್ಲೆ ಖರ್ಚು ಮಾಡ್ಲಿಕ್ಕೆ ರಿಯಲಿ ಕಷ್ಟನೇನೆ. ಬಟ್ ಅವರ ಫೈನಾನ್ಷಿಯಲಿ ಸಿಚುವೇಶನ್ಸ್ ಡಿಪೆಂಡ್ಸ್ ಆನ್ ಹಾಸ್ಪಿಟಲ್ ಲ್ಯಾಕ್ಸ್ ಟುಗೆದರ್ ಆಗುತ್ತಲ್ವಾ. ಸೊ ಈ ತರದೆಲ್ಲ ಕೂಡ ನಮ್ಮ ಬ್ಲಡ್ ಮ್ಯಾಚ್ ಮಾಡ್ಕೊಂಡು ನಾವು ಆರ್ಗನ್ಸ್ ನ ಚೇಂಜ್ ಮಾಡ್ಕೊಳ್ತೀವಿ. ಆದ್ರೆ ಈ ಲಿವರ್ ಮಾತ್ರನೇ ಏನ್ ಹೇಳ್ತೀವಿ ಅಂತಂದ್ರೆ, ತುಂಬಾ ನಮ್ಮ ಬಾಡಿಲಿ ಈ ಲಂಗ್ಸ್ ಅಂಡ್ ಲಿವರ್ ದೊಡ್ಡ ಆರ್ಗನ್ಸ್ ಅಂತ ಹೇಳ್ತೀವಿ. ಸೊ ಈ ಲಿವರ್ಗೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ, ಪ್ರಾಬ್ಲಮ್ ಆಯ್ತಂತ ಗೊತ್ತಾಗದೇ ಅದು 3% ಡ್ಯಾಮೇಜ್, ಮೀನ್ಸ್ 3% ಆದ್ಮೇಲೆನೆ ನಮ್ಗೆ ಅದರಿಂದ ಐಡೆಂಟಿಫೈ ಆಗುತ್ತೆ. ಅದು ಹೇಗೆ ಅಂತ ಹೇಳಿದ್ರೆ, ಒಂದು ಸ್ಪೆಲ್ಲಿಂಗ್ಸ್ ಆಗುತ್ತೆ, ಕೈ ಕಾಲು ಮುಖ ಊತ ಬರುತ್ತೆ, ಅಥವಾ ನಮ್ಗೆ ಸ್ಕಿನ್ ಮೇಲೆ ಪ್ರಾಬ್ಲಮ್ಸ್ ಕಾಣಿಸ್ಕೊಳುತ್ತೆ, ಮೀನ್ಸ್ ಅಲರ್ಜಿ ತರ ಈ ತರ ಸ್ಕಿನ್ ಎಂತದೇ ಆಗ್ಲಿ ಸ್ಕಿನ್ ಪ್ರಾಬ್ಲಮ್ಸ್ ಏನಾದ್ರು ಬಂದ್ರೆ ಮೊದ್ಲು ಲಿವರ್ಗೆ ಅದರಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ನಾವು ತಿಳ್ಕೊಳ್ಬಹುದು. ಅಂತ ಒಂದು, ಯಾಕಂತಂದ್ರೆ ಅದು ಸಪ್ಲೈ ಮಾಡೋದು ಬಾಡಿಗೆ ಬ್ಲಡ್ ಎಲ್ಲ ಆರ್ಗನ್ಸ್ ಗೆ ಕೂಡ. ನಾವ್ ಏನ್ ಫುಡ್ ತಿಂತೀವಿ ಅದು ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡಿ ಎಲ್ಲ ಕಡೆಗೆ ಕೂಡ ನಮ್ಮ ಎಲ್ಲ ಆರ್ಗನ್ಸ್ ಗೆ ಕೂಡ ಸಪ್ಲೈ ಮಾಡುವಂತಹ ಒಂದು ಮೇನ್ ಫ್ಯಾಕ್ಟ್ರಿ ಅಂತ ಹೇಳ್ಬಹುದು. ಏನ್ ಹಾರ್ಟ್ ನಮ್ಗೆ ಪಂಪಿಂಗ್ ಮಾಡಿ
ಬ್ಲಡ್ ಪ್ಯೂರಿಫೈ ಕೊಡುತ್ತಲ್ಲ, ಅದು ಬಂದು ನಮ್ಮ ಬ್ಲಡ್ ನ ತಕೊಂಡು ಎಲ್ಲರಿಗೂ ಸಪ್ಲೈ ಮಾಡುವ ಕೆಲಸ ನಮ್ಮ ಲಿವರ್ ಮಾಡುತ್ತೆ. ಸೊ ಈ ಲಿವರಿಗೆ ಡ್ಯಾಮೇಜ್ ಆದ್ರೆ ಅದು ಡ್ಯಾಮೇಜ್ ಆಗದೆ ಬಂದು 80 to 90% ಆಫ್ಟರ್ ನಮ್ಗೆ ಗೊತ್ತಾಗುತ್ತಲ್ಲ. ಸೊ ಈ ತರ ನಮ್ಗೆ ಸಿಂಪ್ಟಮ್ಸ್ ಕಾಣುತ್ತೆ. ಅಂದ್ರೆ ಇದೇನಾದ್ರೂ ಆಪರೇಷನ್ ಅಂತ ಹೋದ್ರೆ ಕೂಡ ಇವಾಗ ಮಾಡ್ತಾರೆ, ಟ್ರಾನ್ಸ್ಲೇಷನ್ ಮಾಡ್ತಾರೆ, ಬೇರೆಯವ್ರದ್ದು ಆರ್ಗನ್ಸ್ ಮೀನ್ಸ್ ಲಿವರ್ದು ಬೇರೆ ಲಿವರ್ ಇಂದ ಕಟ್ ಮಾಡಿ ಕೂಡ ಅದು ಹಾಕ್ತಾರೆ, ಮತ್ತೆ ಅದು ಗ್ರೋತ್ ಆಗ್ಲಿಕ್ಕೆ. ಸೊ ಲಿವರ್ ಡಯಾಲಿಸಿಸ್ ಕೂಡ ಈಗ ಶುರುವಾಗಿ ಹೋಗಿದೆ. ಲಿವರ್ ಪ್ರಾಬ್ಲಮ್ ಅದರಲ್ಲಿ ನೀರು ತುಂಬಿಕೊಂಡಿದೆ, ಮತ್ತೆ ಫ್ಯಾಟಿ ಲಿವರ್ ಆಗಿದೆ, ಲಿವರ್ ಅಲ್ಲಿ ಕೊಲೆಸ್ಟ್ರಾಲ್ ಇದೆ. ಆಫ್ಟರ್ ಕೊರೋನಾ ಅಂತೂ ತುಂಬಾ ಜನ ನಮ್ಮ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗಿನ್ನ ನಮ್ಮ ಫಿಮೇಲ್ಕಿನ್ನ ಮೇಲ್ಸ್ಗೆ ಜಾಸ್ತಿ ಫ್ಯಾಟಿ ಲಿವರ್ಸ್ ಅಂತ ನಾವು ಕೇಳ್ತಾ ಇರ್ತೀವಲ್ವಾ. ಬಿಕಾಸ್ ಅದು ಕೂಡ ಒಂದು ರೀಸನ್ ಅಂತ ಹೇಳ್ತಾರೆ ಡಾಕ್ಟರ್ಸ್ ಗಳು, ಕೆಲವು ಲೆಜೆಂಡ್ಸ್ ಈ ಮೆಡಿಕಲ್ ಫೀಲ್ಡ್ ಅಲ್ಲಿ ಇರೋರು ಹೇಳ್ತಾರೆ. ಆಫ್ಟರ್ ಕೊರೋನಾ ಈ ತರ ಕೆಲವ್ರು ಬಂದು ಒಪ್ಪನೆಗೆ ಹೇಳಿದ್ದಾರೆ, ಕೆಲವ್ರು ಬಂದು ಇಲ್ಲ ಅದೆಲ್ಲ ಹೇಳಲ್ಲ. ಬಟ್ ಆಗಿದೆ ಅಲ್ವಾ, ನಾವೇ ನೋಡ್ತಾ ಇದೀವಿ ಈ ಆಫ್ಟರ್ ಕೊರೋನಾನೇ ತುಂಬಾ ಈ ತರ ಎಲ್ಲ ಪ್ರಾಬ್ಲಮ್ಸ್ ಗಳನ್ನು ನಾವು ಎಲ್ಲರೂ ಫೇಸ್ ಮಾಡ್ತಾ ಇದೀವಿ ಕೆಲವರೆಲ್ಲ ಅಲ್ವಾ. ಸೊ ಅಂತದ್ದು ಮತ್ತೆ ಈ ಸ್ಟ್ರೋಕ್ ಆಗಿರುತ್ತೆ, ಜಾಂಡಿಸ್ ಆಗಿರುತ್ತೆ, ಎಂತದೇ ಆಗ್ಲಿ ಈ ಲಿವರ್ಗೆ ಸಂಬಂಧಪಟ್ಟಂತಹ ಈ ಒಂದು ಪ್ರಾಡಕ್ಟ್ ನಾವು ಕೊಡೋದ್ರಿಂದ ಅಷ್ಟೊಂದು ಮಿರಾಕಲ್ ಆದ ರಿಸಲ್ಟ್ ಅವ್ರಿಗೆ ಬಂದು ಲಿವರ್ ಕ್ಲೀನ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಹುದು. ಇದಕ್ಕೆಲ್ಲ ಒಂದೊಂದು ಪ್ರಾಬ್ಲಮಿಗೆ ಕೂಡ ನಾವು ಕಾಂಬೋ ರೆಫರ್ ಮಾಡ್ತೀವಿ, ಅದು ನಮ್ಮ ಲೀಡರ್ಸ್ ಗಳನ್ನ ಕೇಳಿದ್ರೆ ಹೇಳ್ತಾರೆ. ಎಸ್, ನೆಕ್ಸ್ಟ್ ಸರ್, ನೆಕ್ಸ್ಟ್ ಗೈನೋಸಿರಪ್. ಎಸ್, ಅವಾಗ್ಲೇ ಹೇಳಿದೆ ಅಲ್ಲ, ಗೈನೋಸಿರಪ್ ಅಂದ್ರೆ ಎಲ್ಲ ಪ್ರಾಡಕ್ಟ್ ಎಲ್ಲರೂ ಯೂಸ್ ಮಾಡ್ಬೋದು, ಮಕ್ಕಳಿಂದ ದೊಡ್ಡವರಿಂದ ವಯಸ್ಸಾದವರಿಂದ ವಯಸ್ಸಾಗದೇ ಇರೋದಕ್ಕೆ. ಆದ್ರೆ ಗೈನೋಸಿರಪ್ ಮಾತ್ರ ನಮ್ಮ ಲೇಡೀಸ್ ಗಾಗಿ ನಮಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇದರಲ್ಲಿ 30+ ಇಂಗ್ರೀಡಿಯೆಂಟ್ಸ್ ನ ಹಾಕಿ ನಮ್ಮ ಕಂಪನಿ ಕಡೆಯಿಂದ ರೆಡಿ ಟು ಕನ್ಸ್ಯೂಮ್ ಕೊಟ್ಟಿದ್ದಾರೆ. ಇದು ಏನಕ್ಕೆಲ್ಲ ಯೂಸಸ್ ಆಗತ್ತೆ ಅಂತಂದ್ರೆ, ಎಸ್ಪೆಷಲಿ ಮೇನ್ ಆಗಿ ಈಗೆಲ್ಲ ಲೇಡೀಸ್ ಗಳು ನಾವು ಫೇಸ್ ಮಾಡ್ತಾ ಇರ್ತಾರಲ್ಲ, PCOD ಪ್ರಾಬ್ಲಮ್, PCOS ಪ್ರಾಬ್ಲಮ್ ಅಂತೇಳಿ, ಮತ್ತೆ ಇದು ಬಂದು ಗೈನಿಕ್ ಇಶ್ಯೂಸ್ ಅಂದ್ರೆ ಇಶ್ಯೂಸ್ ಪ್ರಾಬ್ಲಮ್ಸ್ ಎಷ್ಟೋ ಜನ ಹೆಣ್ಮಕ್ಳು ಫೇಸ್ ಮಾಡ್ತಾ ಇರ್ತಾರೆ. ಮತ್ತೆ ವೈಟ್ ಡಿಸ್ಚಾರ್ಜ್ ಅಂತ ಬಂದ್ರೆ ಅದು ನಾವೆಲ್ಲ ಕೆಲವರಿಂದ ಕೇಳ್ಕೊಂಡಿದೀವಿ. ಕೆಲವ್ದು ಬಂದು ನೋಡಿ, ನಾವ್ಗೆ ಕಾಯಿಲೆ ಬಂದ್ರೇನೆ ನಾವ್ ಹೇಳ್ಬೇಕಂತಿರ್ಲಿಲ್ಲ, ಬೇರೆಯವ್ರದ್ದು ಕೂಡ ನಾವು ಕೇಳಿ ಫೀಲ್ ಮಾಡಿರ್ತೀವಿ ಅಲ್ವಾ, ಅಯ್ಯೋ ಹೌದಾ ಈ ತರ ಎಲ್ಲ ಇದ್ಯಾ ಅಂತೇಳಿ. ಆದ್ರೆ ವೈಟ್ ಡಿಸ್ಚಾರ್ಜ್ ಅಂತ ಕೆಲವು ಲೇಡೀಸ್ ಗಳಿಗೆ ಆಗುತ್ತೆ ಹೇಳ್ತೀವಲ್ಲ. ಸೊ ಅದು ವೈಟ್ ಡಿಸ್ಚಾರ್ಜ್ ಅಂದ್ರೆ ತುಂಬಾ ಪಾಪ ಅವ್ರಿಗೆ ಒಂಥರ ಟಯರ್ಡ್ ಆಗಿ, ಅನ್ಈಸಿಯಾಗಿ, ಅನಿಮಿಕ್ ಆಗಿ ಅವ್ರು ಕಾಣಿಸ್ಕೊಳ್ತಾರೆ. ಸೊ ಅಂತ ಒಂದು ಪ್ರಾಬ್ಲಮ್ ಕೂಡ ಈ ಗೈನೋಸಿರಪ್ ಇಂದ ಅವ್ರಿಗೆ ಕ್ಲಿಯರ್ ಮಾಡಿ ಕೊಡುತ್ತೆ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಅವ್ರಿಗೆ ಅಲೋವೆರಾ ಕೊಡ್ಬೇಕಾಗುತ್ತೆ, ಒಳ್ಳೆ ಗುಡ್ ರಿಸಲ್ಟ್ ಬರುತ್ತೆ ಆತರ ವೈಟ್ ಡಿಸ್ಚಾರ್ಜ್ ಇರೋರ್ಗೆ. ಅಂಡ್ ನೋಡಿ, ಈಗ ಮೆನೋಪಾಸ್ ಟೈಮ್ ಅಲ್ಲಿ ಹೆಣ್ಮಕ್ಳಿಗೆ ಮೊದಲೆಲ್ಲ 45, 50, 55 ಕೂಡ ಇರ್ತಾ ಇತ್ತು. ಬಟ್ ಅದು ಕೂಡ ಇವಾಗ ಫಾಸ್ಟ್ ಆಗಿ ಹೋಗಿದೆ, ಇನ್ಸ್ಟೆಂಟ್ ಆಗಿ ತರ ಈ ಕಾಯಿಲೆಗಳು ಕೂಡ ಇನ್ಸ್ಟೆಂಟ್ ಬೇಗ ಎಲ್ಲಾನು ಆಗ್ತಾ ಇದೆ. ನೋಡಿ ಇವಾಗೆಲ್ಲ ಹೆಣ್ಮಕ್ಳಿಗೆ 35+, ಆಫ್ಟರ್ 35 ಆದ್ರೇನೆ 40 ನಿಯರ್ಲಿ ಬಂತಂದ್ರೇನೆ ಮೆನೋಪಾಸ್ ಸ್ಟಾರ್ಟ್ ಆಗುತ್ತೆ. ಸೊ ಈ ತರ ಎಲ್ಲ ಆಗ್ತಾ ಇರುವಾಗ ಏನಾಗುತ್ತೆ ಅಂತಂದ್ರೆ ಓವರ್ ಬ್ಲೀಡಿಂಗ್ ಎಲ್ಲ ಆಗುತ್ತೆ, ಮತ್ತೆ ಸಿಸ್ಟ್ ಫೈಬ್ರಾಯ್ಡ್ಸ್ ಆಗುತ್ತೆ. ಏನ್ ಹೇಳ್ತಾರೆ ಡಾಕ್ಟರ್ಸ್, ನಿಮ್ಗೆ ಯೂಟ್ರಸ್ ರಿಮೂವ್ ಮಾಡ್ಬೇಕಮ್ಮ, ನಿಮ್ಗೆ ತುಂಬಾ ಈ ತರ ಹೆವಿ ಇದೆ, ಹಂಗೆ ಹಿಂಗೆ ಹೇಳ್ತಾರೆ. ಬಿಕಾಸ್ ಆ ತರನೇ ಫೇಸ್ ಮಾಡ್ತಾ ಇದ್ವಲ್ಲ, ಅವ್ರ ಮೇಲೆ ಕೂಡ ನಾವು ಏನು ಹೇಳಲಿಕ್ ಆಗಲ್ಲ. ಬಿಕಾಸ್ ಅವರು ನಮ್ಗೆ ಟೆಸ್ಟ್ ಮಾಡಿಸ್ತಾರೆ, ಹೇಳ್ತಾರೆ ಈ ತರ ಎಲ್ಲ ಪ್ರಾಬ್ಲಮ್ಸ್ ಇದೆ ಅಂತೇಳಿ. ಸೊ ಎಂತದೇ ಪ್ರಾಬ್ಲಮ್ಸ್ ಇದ್ರು ಕೂಡ ನಾವು ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಗೊತ್ತಾಯ್ತಾ. ಸೊ ಇಂತ ಒಂದು ಬ್ಯೂಟಿಫುಲ್ ಫುಲ್ ಪ್ರಾಡಕ್ಟ್ಸ್ ನಮ್ಮಲ್ಲಿ ಸಂಜೀವಿನಿ ಇದೆ, ನಾವು ತಗೊಳೋದ್ ಮಾತ್ರ ಹೇಳಿದೆ ನಮ್ಮ ನೇಬರ್ಸ್ ಗಳಿಗೆ, ನಮ್ಮ ಫ್ರೆಂಡ್ಸ್ ಗಳಿಗೆ. ಬಟ್ ಎಲ್ಲರೂ ಟ್ರಸ್ಟ್ ಮಾಡಲ್ಲ. ಆಯುರ್ವೇದ ಅಂತಂದ್ರೆ ಏನೋ ನಮ್ಗೆ ಸೈಡ್ ಎಫೆಕ್ಟ್ ಆಗ್ಬಿಡುತ್ತೆ ಆತರ ಫೀಲ್ ಮಾಡ್ಕೊತಾರೆ. ನೋ ಫ್ರೆಂಡ್ಸ್, ಇದರಿಂದ ಯಾವುದೇ ತರ ನಮ್ಗೆ ಸೈಡ್ ಎಫೆಕ್ಟ್ಸ್ ಅಂತೂ ಇಲ್ಲ, ಒಳ್ಳೆ ಗುಡ್ ರಿಸಲ್ಟ್ಸ್ ಬರುತ್ತೆ ಅಂತ ಹೇಳ್ಬೋದು. ಸೊ ಇದನ್ನ ತಗೊಂಡು ಎಷ್ಟೋ ಜನ ನಮ್ಮ ಹೆಣ್ಮಕ್ಳು ನಮ್ಮ ಕಂಪನಿ ಕಡೆಯಿಂದ ಈ ಪ್ರಾಡಕ್ಟ್ ನ ತಗೊಂಡು ಎಷ್ಟೋ ಇಶ್ಯೂಸ್ ಪ್ರಾಬ್ಲಮ್ ಇರೋರು ಕೂಡ ಆಫ್ಟರ್ 22 ಇಯರ್ಸ್ ಕೂಡ 5 years, 8 years, 20 years, 4 years ನೋಡಿ, 20 years ಅಂದ್ರೆ ಎಷ್ಟು ಮಿರಾಕಲ್ ರಿಸಲ್ಟ್ ಅಲ್ವಾ. ಸೊ ಅಂತ ಒಂದು ಬ್ಯೂಟಿಫುಲ್ ರಿಸಲ್ಟ್ ನಮ್ಮ ಈ ಗೈನೋಸಿರಪ್ ಇಂದ ನಮ್ಮ ಹೆಣ್ಮಕ್ಳಿಗಾಗಿ ವರಪ್ರಸಾದ ಅಂತ ಹೇಳ್ಬಹುದು ಕೊಟ್ಟಿದ್ದಾರೆ ನಮ್ಮ ಕಂಪನಿ ಕಡೆಯಿಂದ. ನಮ್ಮ MD ಸರ್ಜಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು. ನೋಡಿ, ಇಂಥ ಪ್ರಾಬ್ಲಮ್ ನ ಫೇಸ್ ಮಾಡಿದವರಿಗೆ ಗೊತ್ತಿರುತ್ತೆ. ಅಂದ್ರೆ ಯಾರಿಗೆ ಪ್ರಾಬ್ಲಮ್ ಮೀನ್ಸ್ ಯಾರಿಗೆ ಅದು ಇಲ್ಲ ಅಲ್ಲ, ಅದು ಸಿಕ್ಕಿದ್ರೆ ಅವ್ರಿಗೆ ಎಷ್ಟು ಖುಷಿ ಅನ್ಸುತ್ತೆ ನೋಡಿ. ಅಂತಹ ಒಂದು ಬ್ಯೂಟಿಫುಲ್ ಆದ ರಿಸಲ್ಟ್ ನಮ್ಮ ಈ ಗೈನೋಸಿರಪ್ ಇಂದ ಕೊಟ್ಟಿರೋದಕ್ಕೆ ರಿಯಲಿ MD ಸರ್ಜಿ ನಿಮ್ಗೆ ಹ್ಯಾಟ್ಸ್ ಆಫ್ ಥ್ಯಾಂಕ್ಸ್ ಎಷ್ಟು ಹೇಳಿದ್ರು ಕೂಡ ಸಾಲಲ್ಲ. ಬಿಕಾಸ್ ಎಷ್ಟೇ 1000 ಕೊಟ್ರು ಕೂಡ ಆ ಭಾಗ್ಯ ಇನ್ನು ಮಕ್ಕಳ ಭಾಗ್ಯ ಅನ್ನೋದು ಸಿಗಲ್ಲ ಅಲ್ವಾ. ಬಟ್ ಈ ಸಿರಪ್ ಇಂದ ನಮ್ಗೆ ಸಿಕ್ಕಿದೆ ಅಂತ ಹೇಳ್ಬಹುದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಪ್ರಾಡಕ್ಟ್ ಸರ್. ದೆನ್ ನೆಕ್ಸ್ಟ್ ಸರ್. ಎಸ್ ಸರ್,
ನೋಡಿ ಹೆಣ್ಮಕ್ಳಿಗಾಗಿ ಎಸ್ಪೆಷಲಿ ಗೈನೋ ಸಿರಪ್ ಅಂತ ಎಷ್ಟು ಖುಷಿಯಾಗಿ ಹೇಳುದು, ಅದೇ ತರ ಈ ಥೈರಾಯ್ಡ್ ಕೂಡ ಅಷ್ಟೇ ಫೀಲ್ ಮಾಡ್ಕೊಂಡು ಹೇಳ್ಕೋಬೇಕು. ಯಾಕಂತಂದ್ರೆ ಹೆಣ್ಮಕ್ಳಿಗೆ 90% ನೋಡಿ ಈ ಹೆಣ್ಮಕ್ಳಿಗೆ ಅಂತಾನೆ 90% ನಮ್ಗೆ ಹೆಣ್ಮಕ್ಳಿಗೆ ಇದು ಬರುತ್ತೆ, ಮೇಲ್ಸ್ಗೆ ಒಂದು 10% ಬರುತ್ತೆ ಅಂತ ಹೇಳ್ಬೋದು. ಸೊ ಇದು ಬಂದ್ರೆ ಥೈರಾಯ್ಡ್ ಬಂದ್ರೆ ಥೈರಾಕ್ಸಿನ್, ನಮ್ಮ ಗಂಟ್ಲ ಹತ್ರ ಒಂದು ಥೈರಾಕ್ಸಿನ್ ಗ್ಲ್ಯಾಂಡ್ ಇದೆ ಅಲ್ವಾ, ಸೊ ಅದ್ರಲ್ಲಿ ಬಂದು ಥೈರಾಕ್ಸಿನ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದಾಗಿ ನಮ್ಗೆ ಇದೆಲ್ಲ ಆಗೋದು. ಸೊ ಇದಾದ್ರೆ ಬಂದು ಹೆಣ್ಮಕ್ಳಿಗೆ ಮೀನ್ಸ್ ಹೈಪೋ ಅಂಡ್ ಹೈಪರ್ ಥೈರಾಯ್ಡ್ 2 ಟೈಪ್ಸ್ ಆಫ್ ಥೈರಾಯ್ಡ್ಸ್ ಬರುತ್ತೆ, T6 T4 ಯಾರಿಗೆಲ್ಲ ಹಾರ್ಮೋನ್ ಅದ್ರಲ್ಲಿ ಇಂಬ್ಯಾಲೆನ್ಸ್ ಇರುತ್ತೆ. ಸೊ ಅದು ಚೆಕ್ಅಪ್ ಮಾಡಿದ್ರೆ ಥೈರಾಕ್ಸಿನ್ ಟೆಸ್ಟ್ ಮಾಡಿದ್ರೆ ಡಾಕ್ಟರ್ಸ್ ಗಳು ಹೇಳ್ತಾರೆ. ಸೊ ಹಂಗಾಗಿ ಅದು ಏನ್ ಅಂತಂದ್ರೆ ನಾವು ಎವ್ರಿ ಡೇ ನೀನ್ ನಿಲ್ಲಿಸಬಾರ್ದಮ್ಮ, ನೀವ್ ತಗೊಳ್ಳೇಬೇಕು, ಅಂದ್ರೆ ನಮ್ಮ ಲೈಫ್ ಲಾಂಗ್ ತಗೊಳ್ಬೇಕು ಅಂತ ಹೇಳ್ತಾರೆ ಈ ಟ್ಯಾಬ್ಲೆಟ್ಸ್. ಬಟ್ ಆದ್ರೆ ಎಸ್ ತಗೊಳ್ಳೇಬೇಕು, ಬಿಕಾಸ್ ಅದಷ್ಟೇ ನಮ್ಗೆ 24 hours ಥೈರಾಕ್ಸಿನ್ ಟ್ಯಾಬ್ಲೆಟ್ಸ್ ಚಿಕ್ಕದೇ ಇರುತ್ತೆ, ಆ ಬಾಟಲ್ ಕೂಡ ಚಿಕ್ಕದೇ ಇರುತ್ತೆ, ಚಿಕ್ಕ ಚಿಕ್ಕ ಟ್ಯಾಬ್ಲೆಟ್ಸ್ ಇರುತ್ತೆ. 125 mg 100 mg ಈ ತರ ಎಲ್ಲ ನಮ್ಮ ಫ್ರೆಂಡ್ಸ್ ಗಳು ಎಷ್ಟೋ ಜನ ತಗೊಳ್ತಾ ಇದ್ರು. ಇವಾಗ ಕೂಡ ನಾ ಹೇಳ್ತಾ ಇರೋದು ನಿಮ್ಗೆ ಗೊತ್ತಿರ್ಬೋದು, ಹೌದು ನಾನ್ ತಗೊಳ್ತಾ ಇದ್ದೀನಲ್ಲ ಅಂತ ನೀವು ಫೀಲ್ ಮಾಡಿರ್ಬೋದು. ಈಗ ಆತರ ಎಲ್ಲ ನಾವು ತಗೊಳ್ತಾ ಇರ್ತೀವಿ. ಈ ತಗೊಳ್ತಾ ನಾವು ಟಿಲ್ ಎಂಡ್ ತನಕ ತಗೊಳ್ತಾ ಇದ್ರೆ ನಮ್ಗೆ ಇದೆಲ್ಲ ಬಾಡಿಗೆ ಕೆಲವುದೆಲ್ಲ ಬಂದು ನಮ್ಗೆ ಆರ್ಗನ್ಸ್ ಇವಾಗ ಓಕೆ ನಾವ್ ವೆಲ್ ಚೆನ್ನಾಗಿದ್ದೀವಿ, ಓಡಾಡ್ತಾ ಇದೀವಿ, ಓಕೆ. ಇದು ತಗೊಳ್ತಾ ಇದ್ರೆ ಇಂಥದ್ದೆಲ್ಲ ಕೆಮಿಕಲೈಸ್ಡ್ ಆಗಿರೋ ಇದಲ್ವಾ. ಸೊ ಹಾಗಾಗಿ ನಮ್ಗೆಲ್ಲ ಫ್ಯೂಚರ್ಗೆ ನಮ್ಗೆ ಆರ್ಗನ್ಸ್ ಗಳೆಲ್ಲ ಡ್ಯಾಮೇಜ್ ಮಾಡ್ತಾ ಹೋಗ್ತಾ ಇರುತ್ತೆ ಅಂತ ಹೇಳ್ಬಹುದು. ಫೇಸ್ ಮಾಡಿರೋರ್ಗೆ ಗೊತ್ತಿರುತ್ತೆ ಅದು. ಸೊ ಆದ್ರೆ ನಮ್ಮ ಈ ಪ್ರಾಡಕ್ಟ್ ನಾವು ತಗೊಳ್ಳೋದ್ರಿಂದ ಜಸ್ಟ್ 1 or 2 ಕೋರ್ಸ್ ಹೇಳ್ತೀವಿ ನಾವು ಅಲ್ವಾ. ನಮ್ಮ ಫ್ರೆಂಡ್ ಕೂಡ ಅಷ್ಟೇ, ನಮ್ಮ ಕಂಪನಿಲೇ ಇದ್ದಾರೆ ನಮ್ಮ ಫ್ರೆಂಡ್ಸ್ ಕೂಡ ಒಬ್ರು 22 years ಇಂದ ಥೈರಾಯ್ಡ್ ಇದ್ದಿದ್ದು ನಮ್ಮ ಈ ಕಂಪನಿ ಪ್ರಾಡಕ್ಟ್ ನ ಕನ್ಸ್ಯೂಮ್ ಮಾಡಿ ಅವರು ಎಷ್ಟು ಖುಷಿಯಿಂದಾಗಿ ಈ ಪ್ರಾಡಕ್ಟ್ ಗೆ ಥ್ಯಾಂಕ್ಸ್ ಹೇಳಿದ್ರು ಅಂದ್ರೆ ಅವ್ರಿಗೆ ವಾಯ್ಸ್ ಕೂಡ ಆಚೆ ಮೀನ್ಸ್ ಜೋರಾಗಿ ಕೂಡ ಮಾತಾಡ್ಲಿಕ್ಕೆ ಅಷ್ಟು ಕಷ್ಟ ಪಡ್ತಾ ಇದ್ರು. ಅಂದ್ರೆ ಈ ಥೈರೋ ಸಿರಪ್ ಜೊತೆಗೆ ನಾವು ಬೇರೆ ಪ್ರಾಡಕ್ಟ್ಸ್ ಕೂಡ ಕೊಡ್ತೇವೆ. ಸೊ ತಗೊಂಡಿದ್ರಿಂದ ಅಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಹುದು. ಅಂಡ್ ನಮ್ಮ ಹೆಣ್ಣು ಮಕ್ಕಳಿಗೆ, ಮದ್ವೆ ಆದ ಹೆಣ್ಣು ಮಕ್ಕಳಿಗೆ ಯಾರಿಗೆಲ್ಲ ಇಶ್ಯೂಸ್ ಪ್ರಾಬ್ಲಮ್ ಇದೆ, ಮೊದಲು ನಾವು ಥೈರಾಯ್ಡ್ ಚೆಕ್ಅಪ್ ಮಾಡಿ, ಡಾಕ್ಟರ್ಸ್ ಹೇಳ್ತಾರಲ್ಲ ಥೈರಾಯ್ಡ್ ಕೂಡ ಚೆಕ್ಅಪ್ ನಮ್ಗೆ ಕೊಡ್ತಾರೆ ಥೈರಾಕ್ಸಿನ್, ಅದು ಚೆಕ್ಅಪ್ ಮಾಡಿದ್ರೆ ಅವ್ರಿಗೆ ಏನಾದ್ರು ಇನ್ ಕೇಸ್ ಥೈರಾಯ್ಡ್ ಪ್ರಾಬ್ಲಮ್ ಇದ್ರೆ ಅವರಿಗೆ ಗೈನೋ ಸಿರಪ್ ಜೊತೆಗೆ ನಾವು ಥೈರಾಯ್ಡ್ ಇದನ್ನ ರೆಫರ್ ಮಾಡಿ ಅವ್ರಿಗೆ ಅದರಿಂದ ಕೂಡ ಗುಡ್ ರಿಸಲ್ಟ್ಸ್ ಬರುತ್ತೆ ಅಂತ ಹೇಳ್ಬಹುದು. ಎಸ್ ನೆಕ್ಸ್ಟ್ ಸರ್, ನೆಕ್ಸ್ಟ್ ಎಸ್ ಫೈಲ್ ಸರ್, ನೆಕ್ಸ್ಟ್ ಮೇಡಮ್ ಸರ್. ಪೈಲೋಕಾಪ್ ಬಂದು ಇದು ಬಂದು ನಮ್ಗೆ ಮೀನ್ಸ್ ನಮ್ಗೆ ಏನ್ ನಾವು ಫುಡ್ ತಿಂತಾ ಇರ್ತೀವೋ, ನಮ್ಮ ಫುಡ್ ಬಂದು ಮೀನ್ಸ್ ಟೈಲರ್ಗೆ ಡ್ರೈವರ್ಗೆ ಅಂತಾರೆ, ಇಲ್ಲ ರೀ ಎಲ್ಲರಿಗೂ ಬರ್ತದೆ ಕಾಯಿಲೆಗಳು. ಬಿಕಾಸ್ ಅವ್ರು ಒಂದೇ ಕಡೆ ಇರ್ತಾರೆ, ಒಂದೇ ಕಡೆ ಕೂತಿರ್ತಾರೆ ಅಂತೇಳಿ ಎಕ್ಸಸ್ ಹೀಟ್ ಇಂದ ಆಗುತ್ತೆ ಅಂತ ಹೇಳ್ತಾರೆ. ಅವ್ರಿಗೆ ಏನಂತಂದ್ರೆ ಪೈಲ್ಸ್ ಇರೋರ್ಗೆ ಪಿಸ್ತುಲಾ ಫಿಶರ್ ಮತ್ತೆ ಸ್ಕಿನ್ ಔಟ್ ಆಗುತ್ತೆ ಅಂತ ಹೇಳ್ತಾರೆ, ಥ್ರೆಡ್ ಕಟ್ಟುತ್ತಾರೆ ಅಂತ ಹೇಳ್ತಾರೆ ಡಾಕ್ಟರ್ಸ್ ಗಳು. ಸೊ ಯಾವುದೇ ತರಹ ಇದು ಟ್ರೀಟ್ಮೆಂಟ್ ಇರ್ಲಿ ಇದಕ್ಕೆ, ಮತ್ತೆ ಅಗೇನ್ ರೀಗ್ರೋತ್ ಆಗುತ್ತೆ. ಅಗೇನ್ ಅವ್ರೇನು ರೂಟ್ ಇಂದ ಆಪರೇಷನ್ ಮಾಡ್ಲಿಕ್ಕೆ ಆಗಲ್ಲ, ಮಾಡ್ತಾರೆ ಡಾಕ್ಟರ್ಸ್, ಇಲ್ಲ ಅಂತ ಹೇಳ್ತಾ ಇಲ್ಲ. ಬ್ಲಡ್ ಈವನ್ ಎಷ್ಟು ಬ್ಲಡ್ ಹೋಗ್ತಾ ಇದ್ದವ್ರಿಗೆ ಕೂಡ ಈ ಪ್ರಾಡಕ್ಟ್ಸ್ ಬಂದು ಅಂದ್ರೆ ಡಿಪೆಂಡ್ಸ್ ಆನ್ ಬಾಡೀಸ್. ಅವ್ರಿಗೆ 15 days ಅಲ್ಲಿ ಕೂಡ ರಿಸಲ್ಟ್ ಇರುತ್ತೆ, 1 month ಅಲ್ಲಿ ಕೂಡ, 1 week ಅಲ್ಲಿ ಕೂಡ ನನಗೆ ಚೆನ್ನಾಗಾಗಿದೆ ಅಂತ ಹೇಳಿದೆ ಎಷ್ಟೋ ಫ್ರೆಂಡ್ಸ್ ಗಳು ಕೂಡ ಇದ್ದಾರೆ. ಅಂದ್ರೆ ಹೇಳಿದೆ ಅಲ್ಲ, ಡಿಪೆಂಡ್ಸ್ ಆನ್ ಬಾಡಿ, ಅವರು ಹೇಗೆ ಅಕ್ಸೆಪ್ಟ್ ಮಾಡುತ್ತೆ ನಮ್ಗೆ ಈ ಪ್ರಾಡಕ್ಟ್ಸ್, ಆ ರೀತಿ ಅವ್ರಿಗೆ ಎಲ್ಲರಿಗೂ ಒಂದೇ ತರ ಇರಲ್ಲ. ಸೊ ಅಕ್ಸೆಪ್ಟ್ ಮಾಡತರ, ಬಟ್ 100% ಅಂತೂ ನಮ್ಗೆಲ್ಲ ನಾವು ಹೇಗೆ ರೆಫರ್ ಮಾಡ್ತೀವೋ ಆ ತರ ಕನ್ಸ್ಯೂಮ್ ಮಾಡಿದ್ರೆ ಫ್ರೆಂಡ್ಸ್ ನಿಜವಾಗ್ಲೂ ಇದ್ರಲ್ಲಿ ಎಲ್ಲ ಗುಡ್ ರಿಸಲ್ಟ್ಸ್ ಬರುತ್ತೆ ಅಂತ ಹೇಳ್ಬೋದು. ಬಿಕಾಸ್ ನಮ್ಮ ಈ ಪೈಲೋ ಸಿರಪ್ ತಗೊಳ್ಳೋದ್ರಿಂದ ನಮ್ಗೆ ರೂಟ್ ಇಂದ ಕ್ಲಿಯರ್ ಮಾಡಿ ಕೊಡುತ್ತೆ. ಆದ್ರೆ ಆಪರೇಷನ್ಸ್ ಅದೆಲ್ಲ ಇದ್ ಮಾಡಿದ್ರೆ ಅಗೇನ್ ರೂಟ್ ಮತ್ತೆ ಕ್ಲಿಯರ್ ಮತ್ತೆ ಚಿಗುರುತ್ತೆ, ಅಗೇನ್ ನಾವು ಆಪರೇಷನ್ಗೆ ಹೋಗ್ಬೇಕಾಗುತ್ತೆ. ಸೊ ಇದು ಬಂದು ನಾವು 1 or 2 ಕೋರ್ಸ್ ಹೇಳೋದು ನಾವು ತಗೊಳ್ಳೋದ್ರಿಂದ ಅವ್ರಿಗೆ ಒಳ್ಳೆ ಗುಡ್ ರಿಸಲ್ಟ್ಸ್ ಬರುತ್ತೆ ಅಂತ ಹೇಳ್ಬೋದು. ಪೈಲೋಕಾಪ್ ಜೊತೆ ನಾವು ತ್ರಿಫಲ ಕೊಡ್ಬಹುದು. ಅವ್ರಿಗೆ ಅಲೋವೆರಾ ಮೇನ್ ಆಗಿ ಕೊಡ್ಲೇಬೇಕಾಗುತ್ತೆ. ಸೊ ಮೋಷನ್ ಬಂದು ಹಾರ್ಡ್ ಆಗಲ್ಲ, ಹಾರ್ಡ್ ಮೋಷನ್ ಸ್ಮೂತ್ ಆಗಿರೋದ್ರಿಂದ ಬ್ಲಡ್ ಕೂಡ ಅವ್ರಿಗೆ ಹೋಗೋದಲ್ಲ, ಗ್ರಾಜುಯಲಿ ಸ್ಟಾಪ್ ಆಗುತ್ತೆ. ದೆನ್ ಈ ಪೈಲೋ ಪ್ರಾಬ್ಲಮ್ ಇಂದ ಪೈಲ್ಸ್ ಪ್ರಾಬ್ಲಮ್ ಇಂದ ಏನ್ ಅವ್ರು ಸಫರ್ ಮಾಡ್ತಾ ಇದ್ರಲ್ಲ ಅದೆಲ್ಲ ಅವ್ರಿಗೆ ಕ್ಲಿಯರ್ ಮಾಡಿ ಕೊಡುತ್ತೆ ಅಂತ ಹೇಳ್ಬೋದು. ಅಂತ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ ಕೂಡ ಇದು ಕೂಡ. ಎಸ್ ಸ್ಟೋನೋಕಾಪ್ ಮೀನ್ಸ್ ಕಿಡ್ನಿ ರಿಲೇಟೆಡ್. ಎಸ್ ಕಿಡ್ನಿ ರಿಲೇಟೆಡ್ ನಮ್ಮ ಈ ಸ್ಟೋನೋಕಾಪ್ ಅಂತ ಹೇಳ್ಬಹುದು. ಸೊ ಕಿಡ್ನಿ ರಿಲೇಟೆಡ್ ಮೀನ್ಸ್ ಯೂರಿನರಿ ಪ್ರಾಬ್ಲಮ್ ಇರ್ಲಿ, ಯೂರಿನರಿ ಇನ್ಫೆಕ್ಷನ್ಸ್ ಇರ್ಲಿ, ಅಂಡ್ ಕಿಡ್ನಿ ನಲ್ಲಿ ಸ್ಟೋನ್ಸ್ ಫಾರ್ಮ್ ಆಗಿದೆ ಅಂತ ಹೇಳ್ತಾರೆ, ನಿಮ್ಗೆ ಆಪರೇಷನ್ ಮಾಡ್ಬೇಕಿದೆ ಹೇಳ್ತಾರೆ. ಅಂಡ್
ನಮ್ಗೆ ಎಷ್ಟೋ ಜನಕ್ಕೆ ಬಂದು ಇದು ಕೂಡ ಅಷ್ಟೇ ನಮ್ಗೆ ಸಿಂಪ್ಟಮ್ಸ್ ಕಾಣುತ್ತೆ, ಸ್ವೆಲ್ಲಿಂಗ್ ಆಗುತ್ತೆ ಬಾಡಿ, ಬಿಕಾಸ್ ಔಟ್ಪುಟ್ ಇರಲ್ಲ. ಈ ಡಯಾಲಿಸಿಸ್ ಪೇಷಂಟ್ ಗಳೆಲ್ಲ ನೋಡಿ ಅವ್ರಿಗೆಲ್ಲ ಬಂದು ಸ್ವೆಲ್ಲಿಂಗ್ ಇರುತ್ತೆ. ನಾವು ಈಗ ನಾವು ಚಪಾತಿಗೆ ಹಿಟ್ಟು ಕಳಿಸ್ತೀವಲ್ಲ, ಮೈದಾನೋ ಇಲ್ಲ ಗೋಧಿ ಆಟನೋ ಏನೋ, ಅದು ನಾವು ಬ್ಯಾಟರ್ ಮೇಲೆ ನಾವು ಕೈ ಪ್ರೆಸ್ ಮಾಡಿದ್ರೆ ಹೇಗೆ ಒಂಥರ ನಮ್ದು ಇಂಪ್ರೆಷನ್ ಆಗುತ್ತೆ ನೋಡಿ, ನಮ್ಮ ಬೆರಳು ಒಳಗೆ ಹೋಗುತ್ತೆ ಅಲ್ಲ ಆಟ ಇದು ಎಂತ ಹೇಳುದು, ಅದು ಹಿಟ್ಟು ಕಲಸಿದ್ರೊಳಗೆ ನಾವು ಪ್ರೆಸ್ ಮಾಡಿದ್ರೆ ಹಿಂಗೆ ನಮ್ಗೆ ಇಂಪ್ರೆಷನ್ ಆಗುತ್ತೆ. ಅದೇ ತರ ಈ ತರ ಹಾರ್ಟ್ ಪ್ರಾಬ್ಲಮ್, ಲಿವರ್ ಪ್ರಾಬ್ಲಮ್ ಅಂಡ್ ಸ್ಟೋನ್, ಕಿಡ್ನಿ ಪ್ರಾಬ್ಲಮ್ ಇರೋರ್ಗೆ ಸ್ವೆಲ್ಲಿಂಗ್ ಇರುತ್ತೆ. ನಾವು ಪ್ರೆಸ್ ಮಾಡಿದ್ರೆ ಅವ್ರಿಗೆ ಒಳಗಡೆ ಹೋಗುತ್ತೆ, ಅಂದ್ರೆ ನೀರ್ ತುಂಬಿಕೊಂಡಿರುತ್ತೆ ನಮ್ಮ ಬಾಡಿನಲ್ಲಿ, ಔಟ್ಪುಟ್ ಜಾಸ್ತಿ ಇರಲ್ಲ, ಅದು ನಮ್ಗೆ ನೀರ್ ತುಂಬಿಕೊಂಡಿರುತ್ತೆ. ಅಂತವರಿಗೆ ಕೂಡ ನಾವು ಈ ಪ್ರಾಡಕ್ಟ್ ನ, ಈ ಸ್ಟೋನೋಕಾಪ್ ನ ಜೊತೆಗೆ ಅಲೋವೆರಾ ಆತರ ಕೊಡೋದ್ರಿಂದ ಅವ್ರಿಗೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ ಅಂತ ಹೇಳ್ಬೋದು. ಅಂಡ್ 2 mm ಇಂದ 20 mm ಕೂಡ ಏನು ಕಿಡ್ನಿ ಸ್ಟೋನ್ ಹೇಳ್ತೀವಲ್ಲ ಅದು ಕೂಡ ಅಷ್ಟೇ ಸಿವಿಯರ್. ಪಾಪ ಅವರು ತುಂಬಾ ಹೊಟ್ಟೆ ನೋವಿಂದ ಸಫರ್ ಮಾಡ್ತಾರೆ, ತುಂಬಾ ಒದ್ದಾಡ್ತಾರೆ ಹೇಳ್ತಾರೆ. ಅವರು ಬಂದ್ರೆ ಅಷ್ಟು ತಡಿಲಿಕ್ ಆಗಲ್ಲ ಹೊಟ್ಟೆ ನೋವು ಅಂತ, ಬಿಕಾಸ್ ಆ ಸ್ಟೋನು ಆ ಕಿಡ್ನಿಲಿ ಏನ್ ನಮ್ಗೆ ಯೂರಿನ್ ಅದು ಔಟ್ಪುಟ್ ಜಾಸ್ತಿ ಹೋಗದೆ ಅಂದ್ರೆ ಅದೆಲ್ಲ ಕ್ರಿಸ್ಟಲ್ ಆಗಿ ಫಾರ್ಮ್ ಆಗಿ 2 mm ಇಂದ 20 mm ತನಕ ಫಾರ್ಮ್ ಆಗುತ್ತೆ. ಅದು ಕೂಡ ನಮ್ಮ ಈ ಪ್ರಾಡಕ್ಟ್ ಇಂದ ಯೂರಿನ್ ಅಲ್ಲಿ ಸಾಫ್ಟ್ ಆಗಿ ಯೂರಿನ್ ಅಲ್ಲಿ ಪಾಸ್ ಔಟ್ ಆಗುತ್ತೆ ಅಂತ ಹೇಳ್ಬಹುದು. ಅಂಡ್ ಇದ್ರ ಜೊತೆಗೆ ಗಾಲ್ ಬ್ಲಾಡರ್ ಕೂಡ ಇದು ನಾವು ರೆಫರ್ ಮಾಡ್ತೀವಿ. ಈ ಸ್ಟೋನೋಕಾಪ್ ಜೊತೆಗೆ ಅಲೋವೆರಾ ಕೆಲವು ಪ್ರಾಡಕ್ಟ್ಸ್ ನ ರೆಫರ್ ಮಾಡ್ತೀವಿ. ಸೊ ಇದ್ರಲ್ಲಿ ಕೂಡ ಒಳ್ಳೆ ಮಿರಾಕಲ್ ರಿಸಲ್ಟ್ ಬಂದಿದೆ. ಅಂಡ್ ಡಯಾಲಿಸಿಸ್ ಪೇಷಂಟ್ ಗೆ ಕೂಡ ನಾವು ಇದನ್ನ ಕೊಟ್ಟಿದೀವಿ ಅಂತ ಹೇಳ್ಬಹುದು. ಸೊ ಅವ್ರದ್ದು ಕಂಡೀಷನ್ ನೋಡ್ಕೊಂಡು ಅವ್ರದ್ದು ಹೇಗಿದೆ ಕ್ರಿಯಾಟಿನ್ ಲೆವೆಲ್ಸ್, ಅವ್ರದ್ದು ಎಷ್ಟಿದೆ ವೀಕ್ಲಿ ಡಯಾಲಿಸಿಸ್, ಅದನ್ನ ನೋಡ್ಕೊಂಡು ಡಿಪೆಂಡ್ಸ್ ಆನ್ ಪ್ರಾಡಕ್ಟ್ ಅವ್ರಿಗೆ ಕೂಡ ಇದನ್ನ ನಾವು ರೆಫರ್ ಮಾಡಬಹುದು ಅಂತ ಹೇಳ್ತೀವಿ. ಅವ್ರಿಗೆ ಕೂಡ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಈ ಸ್ಟೋನೋಕಾಪ್. ಎಸ್, ಅಲರ್ಜಿ. ಅಲರ್ಜಿ ಅಂತಂದ್ರೆ ನೋಡಿ, ಅಲರ್ಜಿ ಅಂತಂದ್ರೆ ಈಗ ತಿನ್ನೋ ಫುಡ್ ಅಲ್ಲಿ ಕೂಡ ಕೆಲವರಿಗೆ ಅದು ಆಯಿಲ್ ನೋಡಿ, ಕೆಲವು ಆಯಿಲ್ ಎಲ್ಲ ತಿಂದ್ರೆ ನಮ್ಗೆ ಅಲರ್ಜಿ ಅಂತ ಹೇಳ್ತೀವಿ. ಕೆಲವರಿಗೆ ಬದನೆಕಾಯಿ ತಿಂದ್ರೆ ಅಲರ್ಜಿ ಅಂತ ಹೇಳ್ತಾರೆ ಅಲ್ವಾ. ಮತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದು 10-20 ಸರಿ ಸೀನ್ ತರ ಕ್ಷೇಕ್ಷಿ ಮಾಡ್ತಿರ್ತಾರೆ, ಅದು ಕೂಡ ಒಂದು ಟೈಪ್ ಆಫ್ ಅಲರ್ಜಿನೇ ಅಲ್ವಾ. ಅಂಡ್ ಎಲ್ಲಿಯಾದ್ರೂ ನಾವು ಆಚೆ ಹೋದ್ರೆ ಕೂಡ ಗಾಳಿಗೆ ಕೂಡ ಕೆಲವ್ರಿಗೆ ಅಲರ್ಜಿ ಆಗುತ್ತೆ, ರ್ಯಾಶಸ್ ಬರುತ್ತೆ, ಕೆಲವ್ರಿಗೆ ಫುಡ್ ಇಂದ ಕೂಡ ರ್ಯಾಶಸ್ ಬರುತ್ತೆ, ಸ್ಕಿನ್ ಮೇಲೆ ರ್ಯಾಶಸ್ ಆಗುತ್ತೆ. ಅಂಡ್ ಕೆಲವ್ರು ಈಗೆಲ್ಲ ಡ್ರೆಸ್ಸಸ್ ಗಳು ಪಾರ್ಟಿ ವೇರ್ ಈ ತರ ಎಲ್ಲ ಹಾಕ್ತಾರೆ, ಅದ್ರಲ್ಲಿ ಒಂಥರ ಚಮ್ಕೀಸ್ ಇದೆಲ್ಲ ಬರುತ್ತೆ, ಆ ತರ ಡ್ರೆಸ್ ವೇರ್ ಮಾಡಿದ್ರು ಕೂಡ ಅಲರ್ಜಿ ಆಗುತ್ತೆ. ಅಲ್ಲಲ್ಲಿ ಬಾಡಿ ಎಲ್ಲ ಒಂಥರ ಕೆಂಪು ಕೆಂಪು ದದ್ದೆ ಬೊಬ್ಬೆಗಳ ತರ ಇಡುತ್ತೆ, ಇದು ಕೂಡ ಒಂದು ಟೈಪ್ ಆಫ್ ಅಲರ್ಜಿನೇ. ಸೊ ಅಂಡ್ ಯಾರಿಗೆಲ್ಲ ಸಿವಿಯರ್ ಆಗಿ ಕೋಲ್ಡ್ ಕಾಫ್ ಇರುತ್ತೆ ನೋಡಿ, ಇದು ಕೂಡ ಅಲರ್ಜಿ ಅಂತ ಹೇಳ್ತೀವಿ. ಸೊ ಈ ಅಲರ್ಜಿ ಬಂದ್ರೆ ಇದ್ರ ಜೊತೆಗೆ ನಾವು ಕಾಫ್ ಕೋಲ್ಡ್ ಬರುತ್ತೆ ನೋಡಿ, ಅಂತವ್ರಿಗೆ ನಾವು ಕಾಫ್ ಸಿರಪ್ ಇದ್ರ ಜೊತೆಗೆ ಆಡ್ ಮಾಡಿ ಈ ಅಲರ್ಜಿ ಸಿರಪ್ ಕೊಡೋದ್ರಿಂದ ಈಗ ಎಷ್ಟೋ ಜನಕ್ಕೆ ತುಂಬಾ ಸಿವಿಯರ್ ಕಾಫ್ ಆದ್ರೆ ಚೆಸ್ಟ್ ಅಲ್ಲಿ ಗೊಯ್ ಸೌಂಡ್ ಬರುತ್ತೆ. ಅವ್ರ ಪಕ್ಕ ಕೂತ್ರಿನೇ ಸಾಕು ಒಂಥರ ಅವ್ರು ಬ್ರೀದಿಂಗ್ ಮಾಡುದು ಸೌಂಡ್ ಬರುತ್ತೆ, ಕೊಯ್ ಅಂತ ಸೌಂಡ್ ಬರ್ತಾ ಇರ್ತದ್ದು ಲಂಗ್ಸ್ ಇಂದ. ಅವ್ರು ಬ್ರೀತ್ ಮಾಡುವಾಗ ಲಂಗ್ಸ್ ಇಂದ ಸೌಂಡ್ ಬರುತ್ತೆ. ಸೊ ಅವಾಗ ಏನಾಗುತ್ತೆ, ಅವ್ರಿಗೆ ಡಾಕ್ಟರ್ಸ್ ಹೇಳ್ತಾರೆ ನೀವು ವಾರಕ್ಕೆ 2 ಸರಿ 3 ಸರಿ ನೆಬ್ಲೈಸರ್ ತಗೊಳ್ಳಿ ಅಂತ ಹೇಳ್ತಾರೆ. ನೆಬ್ಲೈಸರ್ ಅವ್ರಿಗೆ 50 rupees 100 rupees ಡಿಪೆಂಡ್, ನಾವು ಹಾಸ್ಪಿಟಲ್ ಅವರು ಚಾರ್ಜ್ ಮಾಡ್ತಾರೆ. ನಾವು ಹೋಗಿ ಹಾಸ್ಪಿಟಲ್ ಅಲ್ಲಿ ಕೂತ್ಕೊಂಡು ಅದರ ಪೇಷಂಟ್ ಗೆ ನಾವು ನೆಬ್ಲೈಸರ್ ಹಾಕಿ ಅದ್ರಲ್ಲಿ ಒಂದು ಮೆಡಿಸನ್ ಹಾಕ್ತಾರೆ, ಹಿನ್ನೆಲ್ ಮಾಡ್ತಾರೆ. ಹಿನ್ನೆಲ್ ಒಳಗಡೆ ನಮ್ಗೆ ಲಂಗ್ಸ್ ಗೆ ಹೋಗುತ್ತೆ ಅದು ಅಲ್ವಾ, ಅದು ಹೋದ್ಮೇಲೆ ಅದು ಸರಿ ಆಗುತ್ತೆ ಅಂತಂದ್ರೆ. ಸೊ ಸಿವಿಯರ್ ಆಗಿ ನಮ್ಗೆ ಕೋಲ್ಡ್ ಕಾಫ್ ಆದ್ರೆ ಏನಾಗುತ್ತೆ ಅಂತಂದ್ರೆ ಲಂಗ್ಸ್ ಅಲ್ಲಿ ಕಫ ಎಲ್ಲ ಕಟ್ಕೊಂಡು ಅವರಿಗೆ ಬಂದು ನಿಮೋನಿಯಾಗೆ ಅಟ್ಯಾಕ್ ಆಗುತ್ತೆ, ನಿಮೋನಿಯಾ ಕನ್ವರ್ಟ್ ಆಗುತ್ತೆ. ಸೊ ನಿಮೋನಿಯಾ ಫೀವರ್ ಕೂಡ ತುಂಬಾ ಡೇಂಜರ್ ಏನೇ. ಆ ನಿಮೋನಿಯಾ ಫೀವರ್ ಬಂದ್ರೆ ಈ ಕಾಫ್ ಇಂದ ನೋಡಿ ಸ್ಟಾರ್ಟ್ ಆಗೋದು. ಈ ಕಾಫ್ ಬಂದು ಲಂಗ್ಸ್ ಅಲ್ಲಿ ನಮ್ಗೆ ಸ್ಟೋರೇಜ್ ಆದ್ರೆ ಜಾಸ್ತಿ ಡ್ರೈ ಕಾಫ್ ಆಗ್ಲಿ ಈ ತರ ವೆಟ್ ಕಾಫ್ ಆಗ್ಲಿ ಕೆಮ್ಮಿದ್ರೆ ಕೂಡ ಅವ್ರಿಗೆ ತುಂಬಾ ಎದೆ ಉರಿಯುತ್ತೆ. ಸೊ ಅಂತವ್ರಿಗೆಲ್ಲ ಈ ಅಲರ್ಜಿ ಸಿರಪ್ ಅಂಡ್ ಕಾಫ್ ಸಿರಪ್ ಕೊಡ್ಬೋದು. ಅಂಡ್ ಈ ಸಿವಿಯರ್ ಆದ ಪ್ರಾಬ್ಲಮ್ ಇರೋರಿಗೆ ನಿಮೋನಿಯಾ ಫೀವರೇ ಬಂದ್ಬಿಡುತ್ತೆ. ಅವ್ರಿಗೆ ನಿಮೋನಿಯಾ ಫೀವರ್ ಬಂದ್ರೆ ವೈಟ್ ಬ್ಲಡ್ ಸೆಲ್ಸ್ ತುಂಬಾ ಕಡಿಮೆ ಆಗೋಗುತ್ತೆ. ಲ್ಯಾಕ್ಸ್ ಟುಗೆದರ್ ನಮ್ಮ ಬಾಡಿಗೆ ವೈಟ್ ಬ್ಲಡ್ ಕಾರ್ಪಸಲ್ಸ್ ಬೇಕಾಗುತ್ತೆ ಅಲ್ವಾ. ಹೇಗೆ ನಮ್ಗೆ ರೆಡ್ ಬ್ಲಡ್ ಕಾರ್ಪಸಲ್ಸ್ ಬೇಕೋ ಅದೇ ತರ ವೈಟ್ ಕೂಡ ಅಷ್ಟೇ ನಮ್ಗೆ ಒಂದು ಇಂಪಾರ್ಟೆಂಟ್ ಆದ ಒಂದು ಸೆಲ್ಸ್ ಅಂತ ಹೇಳ್ಬಹುದು. ಅದು ಬಂದ್ರೆ ನಮ್ಗೆ ಬಾಡಿಲಿ ಲ್ಯಾಕ್ಸ್ ಟುಗೆದರ್ ನಮ್ಗೆ ಕಡಿಮೆ ಆಗೋದ್ರೆ ಅವ್ರಿಗೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಬ್ಲಡ್ ಯೂನಿಟ್ ಕೊಡ್ಬೇಕು. ಬ್ಲಡ್ ಕಡಿಮೆ ಆದ್ರೆ ನಾವು 2 ಯೂನಿಟ್ 3 ಯೂನಿಟ್ 4 ಯೂನಿಟ್ ಹಾಕಿ ಹೇಳ್ತಾರೆ ಆ ಪ್ಯಾಕೆಟ್ಸ್ ಆಗ್ಲಿ ಬಾಟಲ್ಸ್ ಆಗ್ಲಿ. ಬಟ್ ವೈಟ್ ಬ್ಲಡ್ ಸೆಲ್ಸ್ ಕಮ್ಮಿ ಆದ್ರೆ ತುಂಬಾ ಕಷ್ಟ, ರಿಸ್ಕ್ ಆಗುತ್ತೆ. ಸೊ ಅಂತದೆಲ್ಲ ನಮ್ಗೆ ಈ ಇಂತ ಪ್ರಾಬ್ಲಮ್ಗೆಲ್ಲ ನಾವು ಈ ಅಲರ್ಜಿ ಸಿರಪ್ ಕೊಡೋದ್ರಿಂದ ಅವ್ರಿಗೆ ಒಳ್ಳೆ ಗುಡ್ ರಿಸಲ್ಟ್ಸ್ ಬರುತ್ತೆ ಅಂತ ಹೇಳ್ಬಹುದು. ಟ್ರಿಪಲ್ ಅನ್ನೋದು ನೋಡಿ, ಇದು ಕೂಡ ಅಷ್ಟೇ ತುಂಬಾ ಒಂದು ಸಿಂಪಲ್ ಆದ ಒಂದು 3 ingredients ಹಾಕಿ ಮಾಡಿರುವಂತಹ ಈ ಒಂದು ಪ್ರಾಡಕ್ಟ್. ಇದು ಏನಕ್ಕೆಲ್ಲ ಬೆನಿಫಿಟ್ಸ್ ಅಂತಂದ್ರೆ ಇದು ಕೂಡ ಅಷ್ಟೇ ನೋಡಿ, ಗ್ಯಾಸ್ಟ್ರೈಸ್ ಪ್ರಾಬ್ಲಮ್ ಬರುತ್ತೆ.
ನಮ್ಗೆ ಗ್ಯಾಸ್ ಅಸಿಡಿಟಿ ಎದೆ ಉರಿಯುತ್ತೆ ಅಂತ ಹೇಳ್ತಾರೆ, ಮತ್ತೆ ಸರಿಯಾಗಿ ಜೀರ್ಣ ಆಗಲ್ಲ ಹೇಳ್ತಾರೆ. ಮತ್ತೆ ಕೆಲವರು ಏಜ್ಡ್ ಪರ್ಸನ್ಸ್ ಗೆ ಕಾನ್ಸ್ಟಿಪೇಷನ್ಸ್ ಪ್ರಾಬ್ಲಮ್ಸ್ ಬರುತ್ತೆ. ಇಂಥವರಿಗೆಲ್ಲ ಈ ತ್ರಿಫಲಾ ಸಿರಪ್ ಕೊಡೋದ್ರಿಂದ ನಮ್ಗೆ ವಾತ ಪಿತ್ತ ಕಫ ಮೂರು ಬ್ಯಾಲೆನ್ಸ್ ಮಾಡೋದು ನಮ್ಮ ಈ ಬಾಡಿಗೆ ಈ ಮೂರಲ್ವಾ. ಸೊ ಈ ಮೂರನ್ನು ಬ್ಯಾಲೆನ್ಸ್ ಮಾಡೋದು ಈ ತ್ರಿಫಲಾ ಜ್ಯೂಸ್ ಅಲ್ಲಿ ಇದೆ ಅಂತ ಹೇಳ್ಬಹುದು. ಸೊ ಇದು ಇಂಥವರಿಗೆಲ್ಲ ನಾವು ಕೊಡ್ಬಹುದು. ಯಾರಿಗೆಲ್ಲ ಈ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋರಿಗೆ, ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಯಾರಿಗೆಲ್ಲ ಇದೆಲ್ಲ ಅವ್ರಿಗೆ ಇದ್ರ ಜೊತೆ ನಾವು ಅಲೋವೆರಾ ಕೂಡ ನಾವು ಆಡ್ ಅಪ್ ಮಾಡಿ ಕೊಡ್ಬಹುದು ಅಂತ ಹೇಳ್ತೀವಿ. ನೋಡಿ, ಬ್ರೈನ್ ಸಿರಪ್ ಬಂದು ನಾಟ್ ಓನ್ಲಿ ಮಕ್ಕಳಿಗೆ ಮಾತ್ರ ಅಲ್ಲ, ಜ್ಞಾಪಕ ಶಕ್ತಿಗೆ ಮಾತ್ರ ಅಂತಲ್ಲ, ನಮ್ಗೆ ಬ್ಲಡ್ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ಸ್, ಬ್ಲಡ್ ಅಲ್ಲಿ ಟ್ಯೂಮರ್ಸ್, ಬ್ಲಡ್ ಅಲ್ಲಿ ಬ್ಲಾಕೇಜಸ್ ಇರುತ್ತೆ. ಸೊ ಅಂತವ್ರಿಗೆ ಇದ್ರ ಜೊತೆಗೆ ನೋನಿ ಜ್ಯೂಸ್ ಮತ್ತೆ ಬೂಮ್ ಕಾಫ್ ಮತ್ತೆ ಈ ಬ್ರೈನ್ ಕಾಫ್ ನಾವು ಕೊಡ್ಬಹುದು ಅವ್ರಿಗೆ ಬಂದು ಇದು ತಗೊಳ್ಳೋದ್ರಿಂದ. ಅಂಡ್ ಸಿವಿಯರ್ ಮೈಗ್ರೇನ್ಸ್ ಪ್ರಾಬ್ಲಮ್ ಇರುತ್ತಲ್ಲ, ಅವಾಗ್ಲೇ ಬೂಮ್ ಕಾಫ್ ಇಲ್ವಾಗ ಇದೆ, ಸಿವಿಯರ್ ಮೈಗ್ರೇನ್ಸ್ ಪ್ರಾಬ್ಲಮ್ ಇರೋರಿಗೆ ಬೂಮ್ ಕಾಫ್ ರೆಫರ್ ಮಾಡ್ಬೇಕಂತ. ಜೊತೆಗೆ ನಾವು ಈ ಬ್ರೈನ್ ಕಾಫ್ ಕೊಡೋದ್ರಿಂದ ಕೂಡ ಅವ್ರಿಗೆ ಅಷ್ಟೇ ಒಳ್ಳೆ ಗುಡ್ ರಿಸಲ್ಟ್ಸ್ ಬರುತ್ತೆ ತಿಳ್ಬಹುದು. ಮತ್ತೆ ಕೆಲವರು ಪುಟ್ಟ ಮಕ್ಳಂತಲ್ಲ, ಸ್ಕೂಲ್ಗೆ ಹೋಗೋ ಮಕ್ಳಿಗೆ ಅಷ್ಟು ಲಕ್ಷ ಗಟ್ಲೆ ಕೊಟ್ಟು ಕಲಿಸ್ತಾರೆ ಅಲ್ವಾ ಸ್ಕೂಲಿಗೆಲ್ಲ, ಈ ಪ್ರೈವೇಟ್ ಸ್ಕೂಲ್ಸ್ ಎಲ್ಲ. ಸೊ ಅವ್ರಿಗೆ ಮೆಮೊರಿ ಪವರ್ ಸ್ವಲ್ಪ ಕಡಿಮೆ ಇರುತ್ತೆ ಮಕ್ಕಳಿಗೆ. ಅಂತ ಮಕ್ಕಳಿಗೆ ಕೂಡ ನಾವು ಈ ಬ್ರೈನ್ ಕಾಫ್ ಕೊಡೋದ್ರಿಂದ ಅವರಿಗೆ ಒಳ್ಳೆ ಡೆವಲಪ್ಮೆಂಟ್, ಬ್ರೈನ್ಗೆ ಒಳ್ಳೆ ಡೆವಲಪ್ಮೆಂಟ್ ಆಗುತ್ತೆ, ಮೆಮೊರಿ ಪವರ್ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳ್ಬಹುದು. ಇದನ್ನ ಕೂಡ ಅವರಿಗೆ ಕೂಡ ಮಕ್ಕಳಿಗೆ ಕೂಡ ನಾವು ರೆಫರ್ ಮಾಡೋದಲ್ದೆ ನಮಗೆ ಕೂಡ ಅಷ್ಟೇ ಜ್ಞಾಪಕ ಶಕ್ತಿ ಹೋಗ್ತಾ ಹೋಗ್ತಾ ನಮಗೆ ಕೂಡ ಜ್ಞಾಪಕ ಶಕ್ತಿ ಕಡಿಮೆ ಆಗುತ್ತೆ ಅಂತ ಹೇಳ್ತೀವಿ ಅಲ್ವಾ. ನಾವು ಕೂಡ ಇದನ್ನ ಯೂಸ್ ಮಾಡಬಹುದು ಅಂತ ಹೇಳ್ತೀವಿ. ಅಂತ ಒಂದು ಮಿರಾಕಲ್ ಪ್ರಾಡಕ್ಟ್. ENT ಪ್ರಾಬ್ಲಮ್ ನಮ್ಗೆ ಏನೇ ಬಂದ್ರು ಕೂಡ ಅದಕ್ಕೆ ಕೂಡ ಇದನ್ನ ನಾವು ರೆಫರ್ ಮಾಡಬಹುದು. ಕಿವಿ ನೋವು, ಮೂಗು ನೋವು, ಮತ್ತೆ ಹಲ್ಲು ನೋವು, ಎಂತದೇ ಆಗಲಿ ENT ಪ್ರಾಬ್ಲಮ್ ಅವರಿಗೆ ಕೂಡ ನಾವು ಇದನ್ನ ರೆಫರ್ ಮಾಡ್ತೀವಿ. ನೋಡಿ, ಕಾರ್ಬೋ ಸಿರಪ್ ಅನ್ನೋದು ಎಷ್ಟು, ಇದು ಕೂಡ ಅಷ್ಟೇ, ಇದ್ರ ಬಗ್ಗೆ ಕೂಡ ತುಂಬಾ ಹೇಳ್ಬಹುದು ನಾವು. ಯಾವುದೇ ಒಂದು ಮೀನ್ಸ್ ಬಾಡಿಗೆ ನಮ್ಗೆ ಒಂದು ಗಡ್ಡೆ ಅಂತ ಬರುತ್ತೆ, ಮೀನ್ಸ್ ಒಂದು ಚಿಕ್ಕ ಚಿಕ್ಕ ಒಂದು ಇದರಿಂದ ಗುಳ್ಳೆಯಿಂದ ಸ್ಟಾರ್ಟ್ ಆಗಿ ಅದನ್ನ ಹಾಗೆ ನಾವು ನೆಗ್ಲೆಕ್ಟ್ ಮಾಡಿ ಬಿಡ್ತೀವಿ. ಕೆಲವು ಆರ್ಗನ್ಸ್ಗೆಲ್ಲ ಹಂಗೆ ಬಿಟ್ಬಿಡ್ತೀವಲ್ಲ, ಅದೇ ಬಿಡಿ ಪರವಾಗಿಲ್ಲ, ಏನ್ ಪೇನ್ ಇಲ್ಲ ಅಂತೇಳಿ. ಪೇನ್ ಇದ್ರೆ ನಾವು ಇದ್ ಮಾಡಬಹುದು, ಪೇನ್ ನಂಬಬಹುದು. ಪೇನ್ ಇಲ್ಲ ಅಂತಂದ್ರೆ ನಾವು ನಂಬಲೇಬಾರ್ದು. ಮೊದ್ಲು ಅದಕ್ಕೆ ಪ್ರಿಫರ್ ತಗೊಳ್ಬೇಕು. ಮೊದಲು ಹೋಗಿ ನಾವು ಅದಕ್ಕೆ ಯಾಕೆ ಇದು ಪೇನ್ ಇಲ್ಲ, ಯಾಕಂತಂದ್ರೆ ಕೆಲವು ಸಿಸ್ಟ್ ಫೈಬ್ರಸ್ ಗಳು ಬಂದು ಗಡ್ಡೆಗಳು ಬಂದು ಪೇನೇ ನಮ್ಗೆ ಕಾಣಿಸಲ್ಲ, ಬಟ್ ಅದ್ ಬಂದು ತುಂಬಾ ಡೇಂಜರಸ್ ಇರುತ್ತೆ. ಯಾಕಂದ್ರೆ ಅದು ಕ್ಯಾನ್ಸರ್ ಆಗಿ ಕೂಡ ನಮ್ಗೆ ಕನ್ವರ್ಟ್ ಆಗುತ್ತೆ ಅಲ್ವಾ. ಹಂಗಾಗಿ ಡಾಕ್ಟರ್ಸ್ ಕೇಳ್ದೆ ಇರ್ತಾರೆ. ಎಷ್ಟೋ ಗೈನಕೇಶಸ್ ನಮ್ಮ ಲೇಡೀಸ್ ಗಳಿಗೆ ಕೂಡ ಯೂಟ್ರಸ್ ಅಲ್ಲಿ ಸಿಸ್ಟ್ ಫೈಬ್ರಸ್ ಇದೆ, ಆಪರೇಷನ್ ಮಾಡಿ ಅಂತ ಹೇಳ್ತಾರೆ. ಮತ್ತೆ ಬ್ರೆಸ್ಟ್ ಅಲ್ಲಿ ಕೂಡ ಸಿಸ್ಟ್ ಗಡ್ಡೆಗಳು ಬರುತ್ತೆ, ಅದು ಕೂಡ ಅಷ್ಟೇ, ಬ್ರೆಸ್ಟ್ ನ ಕೂಡ ರಿಮೂವ್ ಮಾಡಿ ಹೇಳ್ತಾರೆ. ಮತ್ತೆ ಅದ್ರಲ್ಲಿ ಕೂಡ ಇತರ ಇದ್ರೆ ಏನೇ ಆಗ್ಲಿ, ಯಾವ್ದೇ ತರ ಗಡ್ಡೆಗಳು ಎಲ್ಲಿ ರಿಮೂವ್ ಆಗುತ್ತೆ ಅಲ್ಲಿ ಡಾಕ್ಟರ್ ಮೊದ್ಲು ಪ್ರಿಫರ್ ಮಾಡದೆ ನಮ್ಗೆ ಕೀಮೋಥೆರಪಿ ಅಂತ ಹೇಳಿ ಅಲ್ವಾ. ಸೊ ಈ ಕೀಮೋಥೆರಪಿ ಮಾಡೋದ್ರಿಂದ ಸೆಲ್ಸ್ಗೆ ಅಲ್ಲಿ ಬಂದು ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ, ಬಿಕಾಸ್ ರೇಡಿಯೇಷನ್ ಇಂದ ಕೊಡ್ತಾರೆ ಅಲ್ವಾ. ಯಾಕೆ ಈ ಕಾರ್ಬೋ ಕಾಫಿ ಇಟ್ಕೊಂಡು ಅದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಸೆಲ್ಸ್ಗೆ ನಾವೇನು ನಾವು ಇದು ಕೀಮೋ ಕೊಡ್ತೀವಲ್ಲ, ಆ ಕೀಮೋ ಮೀನ್ಸ್ ರೇಡಿಯೇಷನ್ ಇಂದ ಸೆಲ್ಸ್, ಅದ್ರಲ್ಲಿ ನಮ್ಗೆ ಏನ್ ಕ್ಯಾನ್ಸರ್ ಸೆಲ್ಸ್ ಇರುತ್ತಲ್ವಾ, ಆ ಸೆಲ್ಸ್ ಎಲ್ಲ ಬಂದು ನಮ್ಗೆ ಮೀನ್ಸ್ ಬೇಡ ಅಂತೇಳಿ ಅದನ್ನೆಲ್ಲ ಇದು ಮಾಡ್ಲಿಕ್ಕೆ, ಸಾಯಿಸ್ಲಿಕ್ಕೆ ಆ ಕೀಮೋಥೆರಪಿ ಕೊಡ್ತಾರೆ. ಸೊ ಕೀಮೋಥೆರಪಿಯಿಂದ ಎಷ್ಟೋ ಜನ, ಎಲ್ಲರಿಗೂ ಅದು ಎಫೆಕ್ಟ್ ಆಗಲ್ಲ, ಕೆಲವರಿಗೆಲ್ಲ ಒಂದು ಭಯ ಬೇರೆ ಇರುತ್ತೆ. ಇದು ನಾವು ಕೊಡೋದ್ರಿಂದ ಅವ್ರಿಗೆ ಏನಾಗುತ್ತೆ ಅಂತಂದ್ರೆ, ಆ ಸೆಲ್ಸ್ ಎಲ್ಲ ಬಂದು ಏನ ಕ್ಯಾನ್ಸರ್ ಸೆಲ್ಸ್ ಇರುತ್ತಲ್ಲ ಅದೆಲ್ಲ ಬಂದು ಕಿಲ್ ಮಾಡೋದು ರೇಡಿಯೋಥೆರಪಿ ಮಾತ್ರ ಅಲ್ಲ. ಎಷ್ಟೋ ಸಿಟ್ಟಿಂಗ್ಸ್ ಇರ್ತಾರೆ, 5 ಸಿಟ್ಟಿಂಗ್ 10 ಸಿಟ್ಟಿಂಗ್ ಇರ್ತಾರೆ, ತುಂಬಾ ಅವರು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರ್ತಾರೆ, ಕಷ್ಟ ಪಡ್ತಿರ್ತಾರೆ. ಎಷ್ಟೋ ಜನಕ್ಕೆ ತುಂಬಾ ಬ್ಯಾಡ್ ರಿಸಲ್ಟ್ಸ್ ಕೂಡ ಕೀಮೋ ತಗೊಂಡಿರೋರಿಗೆ ಬಂದಿದೆ. ಎಲ್ಲರಿಗೂ ಅಲ್ಲ, ಕೆಲವರಿಗೆ ಮಾತ್ರ ಬಂದಿದೆ ಅದ್ರಲ್ಲ. ಬಿಕಾಸ್ ಅವ್ರ ಬಾಡಿ ತಡ್ಕೊಳ್ಳೋ ಶಕ್ತಿ ಇಲ್ಲ, ಹೇರ್ ಫಾಲ್ ಆಗುತ್ತೆ, ಸ್ಕಿನ್ ಎಲ್ಲ ಗ್ಲೋ ಮೀನ್ಸ್ ನಮ್ಮ ನ್ಯಾಚುರಲ್ ಕಲರ್ ಏನಿದೆ ಅದು ಫುಲ್ ಅಪೋಸಿಟ್ ಆಗಿ ಬ್ಲಾಕ್ ಆಗ್ಬಿಡ್ತಾರೆ, ಬಿಕಾಸ್ ರೇಡಿಯೇಷನ್ ಇಂದಾಗಿ. ಆದ್ರೆ ನಮ್ಮ ಈ ಕಾರ್ಬೋ ಸಿರಪ್ ನಾವು ತಗೊಳ್ಳೋದ್ರಿಂದ ನ್ಯಾಚುರಲ್ ಆಗಿ ನಮ್ಮ ಸೆಲ್ಸ್ ಏನಿದೆಯಲ್ಲ, ಆ ಸೆಲ್ಸ್ ಎಲ್ಲ ಬಂದು ನಮ್ಗೆ ಇದು ಮಾಡಿ ನಮ್ಗೆ ಒಳ್ಳೆ ಬೆನಿಫಿಟ್ ಆದ ರಿಸಲ್ಟ್ಸ್ ಕೊಡುತ್ತೆ ಈ ಕಾರ್ಬೋ ಸಿರಪ್ ಅಂತ ಹೇಳ್ಬೋದು. ಸೊ ಈ ತರ ಪೇಷಂಟ್ಸ್ ಗಳಿಗೆ ನಾವು ಇದನ್ನ ಪ್ರಿಫರ್ ಮಾಡ್ಬೇಕು. ಮಸ್ಟ್ ಯಾರಿಗೆಲ್ಲ ಗಡ್ಡೆ, ಸಿಸ್ಟ್, ಫೈಬ್ರಸ್ ಆಪರೇಷನ್ ಆಗಿದೆ ಅಲ್ಲ, ಅವರಿಗೆಲ್ಲ ಇದನ್ನ ನಾವು ಕೊಡ್ಲೇಬೇಕಂತ ಹೇಳ್ತೀನಿ. ಸಿರಪ್ ಇಂದ ಬರುತ್ತೆ. ಎಸ್ ಮ್ಯಾಮ್, ನೋನಿ ಜ್ಯೂಸ್ ಆಗ್ಲೇ ಹೇಳಿದೆ, ಎಲ್ಲಾ ಸೆಲ್ಸ್ ನಮ್ಗೆ ರೀಜನರೇಟ್ ಮಾಡುತ್ತೆ. ಎಲ್ಲದಕ್ಕೂ ಕೂಡ ನಾವು ಇದನ್ನ ಕಾಂಬೋಗೆ ಬಳಸಬಹುದು ಅಂತ ಹೇಳ್ತೀನಿ. ಸೊ ಅಲೋವೆರಾ ಕೂಡ ಅಷ್ಟೇ, ಎಕ್ಸಸ್ ಬಾಡಿ ಯಾರಿಗೆಲ್ಲ ಇಟ್ಟಿದೆ ಅಂಡ್ ಇದು ಕೂಡ ಅಷ್ಟೇ ಕಾಂಬೋ ಆಗಿ ನಾವು ಕೆಲವರಿಗೆಲ್ಲ ನಾವು ಈ ಅಲೋವೆರಾ ಜ್ಯೂಸ್ ನ ರೆಫರ್ ಮಾಡ್ತೀವಿ. ಎಸ್ ಮ್ಯಾಮ್, ನೆಕ್ಸ್ಟ್ ಮ್ಯಾಮ್. ಎಸ್, ಪಂಚ ತುಳಸಿ
ಮೂರ್ತಿ ಚಿಕ್ಕದಿದ್ದು ಕೂಡ ಕಿಡ್ನಿ ದೊಡ್ಡದೇ ಇರ್ತೀವಲ್ಲ ಅಂತ ಒಂದು ಪ್ರಾಡಕ್ಟ್. ಸೊ ತುಳಸಿ ಬಗ್ಗೆ ಎಲ್ಲರಿಗೂ ಗೊತ್ತಿದೆ, ನಾವು ಪೂಜಾ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ ಅಲ್ವಾ. ಕೆಲವರು ಬಂದು ದೇವಸ್ಥಾನದಲ್ಲಿ ಇಲ್ಲಿ ಹೋದ್ರು ಕೂಡ ನಮ್ಗೆ ಮೊದಲು ಕೊಡೋದೇ ತುಳಸಿ ತೀರ್ಥ ಅಲ್ವಾ. ಸೊ ಅಂತ ಒಂದು ತೀರ್ಥದಲ್ಲಿ ಅಷ್ಟು ಒಂದು ನಮ್ಗೆ ಒಳ್ಳೆ ಒಂದು ಖುಷಿ ಕೊಡುತ್ತೆ ಅದು ಕುಡಿವಾಗ, ದೇವ್ರ ಪ್ರಸಾದ ಅಂತೇಳಿ ನಾವು ಕುಡಿತೀವಿ. ಸೊ ಈ ಪಂಚ ತುಳಸಿ ಅಂದ್ರೆ ಪಂಚ ಅಂದ್ರೆ ಐದು ತುಳಸಿ, ಶ್ರೀ ತುಳಸಿ, ಕೃಷ್ಣ ತುಳಸಿ, ಶ್ಯಾಮ ತುಳಸಿ, ವನ ತುಳಸಿ, ಈ ತರ ನಮ್ಗೆ ತುಳಸಿಗಳನ್ನ ಹಾಕಿ ಎಕ್ಸ್ಟ್ರಾಕ್ಟ್ ಮಾಡಿ ನಮ್ಗೆ ಇದು ಡ್ರಾಪ್ಸ್ ರೂಪದಲ್ಲಿ ಕೊಟ್ಟಿದ್ದಾರೆ. ಇದು ಹಲವಾರು ನಮ್ಗೆ ಬೆನಿಫಿಟ್ಸ್ ಕೊಡುತ್ತೆ. ನಮ್ಗೆ ಥ್ರೋಟ್ ಇನ್ಫೆಕ್ಷನ್ ಆಗ್ಲಿ ಅಲ್ವಾ, ಅದಕ್ಕೆ ಕೂಡ ನಾವು ಇದನ್ನ ಎವ್ರಿ ಡೇ ನಾವು ವಾಟರ್ ಕನ್ಸ್ಯೂಮ್ ಏನ್ ನಾವು ವಾಟರ್ ತಗೊಳ್ತೀವಲ್ಲ ಅದ್ರ ಫ್ರಮ್ ಫ್ಯೂ ಡ್ರಾಪ್ಸ್ ಅದನ್ನ ಹಾಕೊಂಡು ನಾವು ಬಳಸಬಹುದು ಅಂತ ಒಂದು ಗುಡ್ ರಿಸಲ್ಟ್ಸ್ ಇರುತ್ತೆ. ನಾವೆಲ್ಲ ಕೊರೋನಾ ಟೈಮ್ ಅಲ್ಲಿ ಇದ್ರಲ್ಲಿ ಮಾಸ್ಕ್ ಗೆ ಹಾಕೋದು, ಬಿಕಾಸ್ ನಮ್ಗೆ ಆಕ್ಸಿಜನ್ ಕೂಡ ನಾವು ಅದನ್ನ ಇನ್ಹೇಲ್ ಮಾಡ್ತಾ ಇದ್ರೆ ಆಕ್ಸಿಜನ್ ಬ್ರೀದಿಂಗ್ ಲೆವೆಲ್ ಕೂಡ ನಮ್ಗೆ ಒಳ್ಳೆದಾಗಿ ನಮ್ಗೆ ಕೊಟ್ಟಿದೆ ಅಂತ ಹೇಳ್ಬೋದು. ಅಂತ ಒಂದು ಮಿರಾಕಲ್ ರಿಸಲ್ಟ್ಸ್ ಈ ಪಂಚ ತುಳಸಿಲಿ ಇದೆ. ಮತ್ತೆ ಕೆಲವರೆಲ್ಲ ಈಗ ನಮ್ಮ ಲೀಡರ್ಸ್ ಗಳು ಹೇಳ್ತಾರೆ, ನಾವು ಮನೆ ಓಡಿಸ್ಲಿಕ್ಕೆ ಕೂಡ ಅದು ಒಂದು 1 or 2 ಡ್ರಾಪ್ಸ್ ಹಾಕಿ ನಾವು ಮಾಡಿದ್ರೆ ಗುಡ್ ವೈಬ್ರೇಷನ್ಸ್ ನಮ್ಗೆ ಬರುತ್ತೆ ಅಂತ ಹೇಳ್ತಾರೆ. ಈ ತರ ಹಲವಾರು ರಿಸಲ್ಟ್ಸ್ ನಮ್ಮ ಡಿಫೆನ್ಸ್ ನಮ್ಗೆ ಗೊತ್ತಿರುತ್ತಲ್ಲ, ಈ ತರ ರಿಸಲ್ಟ್ಸ್ ಗಳು ತುಂಬಾ ಬರುತ್ತೆ. ಅಂಡ್ ಚಿಕ್ಕ ಮಕ್ಕಳಿಗೆ ಕೂಡ ನಾವು ಕುಡಿಸ್ಲಿಕ್ಕೆ ಆಗಲ್ಲ, ಬಟ್ ಇದು ನಾವು ಕೊಟ್ಟು ಪರ್ಸನಲಿ ರಿಸಲ್ಟ್ ಬಂದಿರೋದು ಹೇಳ್ತಾ ಇದ್ದೀನಿ. ಅವ್ರಿಗೆ ಮಗುಗೆ ತುಂಬಾ ಕೋಲ್ಡ್ ಕಾಫ್ ಇದೆ, ಪುಟಾಣಿ ಮಗು, ಅವ್ರಿಗೆ 1 year ಕೂಡ ಇಲ್ಲ, ಅಂತ ಮಗುಗೆ ಜಾಸ್ತಿ ಕೋಲ್ಡ್ ಕಾಫ್ ಇದೆ ಅಂತ ಹೇಳಿದ್ರೆ ಈ ಪಂಚ ತುಳಸಿನ ನಮ್ಮ ಕೈಗೆ ರಬ್ ಮಾಡ್ಕೊಂಡು ಪಾಪು ಬ್ಯಾಕ್ ಬೋನಿಗೆ ಅಂದ್ರೆ ಫ್ರಂಟ್ ಅಲ್ಲಿ ಎಲ್ಲ ಬ್ಯಾಕ್ ಬೋನ್ಗೆ ಸ್ಪೈನಲ್ ಇದಕ್ಕೆ ಮತ್ತೆ ಕಾಲ್ ಪಾದಕ್ಕೆ ಕೈ ಪಾದಕ್ಕೆಲ್ಲ ನಾವು ಈ ತರ ಅವ್ರಿಗೆ ರಬ್ ಮಾಡಿ ಸ್ವಲ್ಪ ಉಜ್ಜಿ ಅವ್ರಿಗೆ ಮೂಗತ್ರ ಇನ್ಹೇಲ್ ಮಾಡಿದ್ರೆ ಮಗುಗೆ ಕೂಡ ಅಷ್ಟು ಕೋಲ್ಡ್ ಕಾಫ್ ಎಲ್ಲ ಹೋಗುತ್ತೆ ಅಂತ ಹೇಳ್ಬಹುದು. ಅಂತ ಒಂದು ಮಿರಾಕಲ್ ಈ ಪಂಚ ತುಳಸಿಲಿ ಇದೆ ಅಂತ ಹೇಳ್ಬಹುದು. ಎಸ್ ಮ್ಯಾಮ್, ನೆಕ್ಸ್ಟ್ ಮ್ಯಾಮ್. ಎಸ್, ಒಬೇಕಾಫ್ ಮೀನ್ಸ್ ನಮ್ಗೆ ಬಾಡಿಲಿ ಇಲ್ಲಿ ಎಲ್ಲ ನಮ್ಗೆ ಎಕ್ಸ್ಟ್ರಾ ಕೊಲೆಸ್ಟ್ರಾಲ್ಸ್ ಇರುತ್ತೆ, ಬ್ಯಾಡ್ ಕೊಲೆಸ್ಟ್ರಾಲ್ಸ್ ಇರುತ್ತೆ ಅಲ್ವಾ. ನಮ್ಗೆ ಕೊಲೆಸ್ಟ್ರಾಲ್ ಬೇಕು ನಮ್ಮ ಬಾಡಿಗೆ ಅಲ್ವಾ, ಆದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ ಎಲ್ಲಿ ಎಲ್ಲ ಇದೆ ಜಾಸ್ತಿ, ಎಲ್ಲಿ ನಮ್ಗೆಲ್ಲ ಕೊಲೆಸ್ಟ್ರಾಲ್ ಸೇರಿದೆ ಅಲ್ಲ, ಅದನ್ನೆಲ್ಲ ರಿಮೂವ್ ಮಾಡ್ಲಿಕ್ಕೆ ಏನೇ ಜಿಮ್ ಹೋದ್ರು ವಾಕಿಂಗ್ ಹೋದ್ರು ನಾವು ಫುಡ್ ಡಯಟ್ ಮಾಡಿದ್ರು ಕೂಡ ನಮ್ಮ ಬಾಡಿಲಿ ಅದು ಎಲ್ಲ ಅಬ್ಸರ್ವ್ ಆಗ್ಬಿಟ್ಟಿರುತ್ತೆ ಅಲ್ವಾ. ಸೊ ಅಂತದಕ್ಕೆ ಕೂಡ ನಾವು ಈ ಕೊಲೆಸ್ಟ್ರಾಲ್ ಇರೋದಕ್ಕೆಲ್ಲ ನಾವು ಈ ಒಬೇಕಾಫ್ ಜೊತೆಗೆ ಅಲೋವೆರಾ ತಗೊಳ್ಳೋದ್ರಿಂದ ಇದು ಕೂಡ ಅಷ್ಟೇ ನಮ್ಗೆ ಇಮಿಡಿಯೇಟ್ ರಿಲೀಫ್ ಸಿಗಲ್ಲ, ಇಮಿಡಿಯೇಟ್ ನಮ್ಗೆ ರಿಸಲ್ಟ್ ಸಿಗಲ್ಲ. ಅದು ಯಾಕಂದ್ರೆ ಎಲ್ಲಾ ಕಡೆ ನಮ್ಗೆ ಅಬ್ಸರ್ವ್ ಆಗಿದೆ ಎಲ್ಲ ಕೊಲೆಸ್ಟ್ರಾಲ್, ಅದೆಲ್ಲ ಮೆತ್ತಿಗೆ ಮೀನ್ಸ್ ಗ್ರಾಜುಯಲ್ ಆಗಿ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಇದು ಕಡಿಮೆ ಆಗುತ್ತೆ. ಇದು ಅಷ್ಟೇ 1 or 2 ಕೋರ್ಸ್ ತಗೊಳ್ಳೋದ್ರಿಂದ ಎಷ್ಟೋ ಜನಕ್ಕೆ ಡಿಪೆಂಡ್ಸ್. ನಮ್ಗೆ ತಿಂಗಳಿಗೆ ನಾನು 2 kg ಕಡಿಮೆ ಆಗಿದೆ, ಕೆಲವರು 3 kg ಕಡಿಮೆ ಆಗಿದೆ ಅಂತ ಹೇಳ್ತಾರೆ. ಆ ರೀತಿ ಅವರ ಬಾಡಿ ಡಿಪೆಂಡ್ಸ್ ನಮ್ಗೆ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ ಅಂತ ಹೇಳ್ಬೋದು. ನಮ್ಗೆ ಗುಡ್ ಕೊಲೆಸ್ಟ್ರಾಲ್ ಇಟ್ಕೊಂಡು ಬ್ಯಾಡ್ ಕೊಲೆಸ್ಟ್ರಾಲ್ ರಿಮೂವ್ ಮಾಡುವಂತ ಒಂದು ಸಿರಪ್ ಅಂತ ಹೇಳಿದ್ರೆ ನಮ್ಮ ಒಬೇಕಾಫ್ ಅಂತ ಹೇಳ್ಬೋದು. ಎಸ್, ಅದು ಮಾತ್ರ ಅಲ್ಲ, ನಮ್ಮ ಕಂಪ್ನಿ ಕಡೆಯಿಂದ ನೋಡಿ 35+ ಪ್ರಾಡಕ್ಟ್ಸ್ ಅಲ್ಲದೆ ನಮ್ಗೆ ನೋಡಿ ಇದೆಲ್ಲ ನಮ್ಗೆ ಹರ್ಬ್ಸ್ ಮೀನ್ಸ್ ಹರ್ಬಲ್ ಬಾತ್ ಬಾರ್ ಇದೆ, ಸೋಪ್ಸ್ ಇದೆ, ಶಾಂಪೂಸ್ ಇದೆ, ಅಂಡ್ ಆಯಿಲ್ ಇದೆ, ಹೇರ್ ಆಯಿಲ್ ಇದೆ. ಇದ್ರಲ್ಲದೆ ಮ್ಯಾಮ್ ಡೈರೆಕ್ಟ್ ಆಗಿ ಪೇಸ್ಟ್ ಗೆ ಬನ್ನಿ, ಟೂತ್ ಕ್ರೀಮ್ ಗೆ. ಸೊ ನಮ್ಮ ಕಂಪ್ನಿಲಿ ನೋಡಿ ಡೆಂಟೋಕಾಪ್, ನಾವು ನೋಡಿ ಪೇಸ್ಟ್ ಅಂತ ಹೇಳಲ್ಲ ಅಲ್ವಾ, ಈ ಡೆಂಟೋಕಾಪ್ ಕ್ರೀಮ್ ಅಂತ ಹೇಳ್ತೀವಿ. ಇದು ನಾಟ್ ಓನ್ಲಿ ಬ್ರಷಿಂಗ್ ಅಲ್ವಾ. ನೋಡಿ ಮೊದ್ಲೆಲ್ಲ ನಾವ್ ಏನ್ ಮಾಡ್ತಾ ಇದೀವಿ, ಬ್ರಷ್ ಇಷ್ಟು ಉದ್ದ ಇದೆ ಅಂತಂದ್ರೆ ಇಷ್ಟುದ್ದಕ್ಕೂ ಪೇಸ್ಟ್ ಅಪ್ಲೈ ಮಾಡ್ತಾ ಇದೀವಿ ಅಲ್ಲ. ನೋ, ಈ ನಮ್ಮ ಈ ಟೂತ್ ಕ್ರೀಮ್ ಜಸ್ಟ್ ಒಂದು ಪಿಂಚ್ ಒಂದು ಅವರೆಕಾಳಷ್ಟು ಇಟ್ಟರೆ ಸಾಕು ಬ್ರಷ್ ಮೇಲೆ, ಅಷ್ಟರಲ್ಲೇ ಉಜ್ಜಿ ನೀವು, ಎಷ್ಟು ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ಸೊ ಈಗೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲರೂ ಅಷ್ಟೇ, ಯಾರು ಇಲ್ಲಿ ಬಂದ್ಮೇಲೆ ಯಾರು ಬೇರೆ ಪೇಸ್ಟ್ ಕಡೆ ತಿರುಗಿ ಕೂಡ ನೋಡಲ್ಲ, ಯಾಕಂದ್ರೆ ಅಷ್ಟು ಒಳ್ಳೆ ರಿಸಲ್ಟ್ಸ್ ನಮ್ಗೆ ಕೊಟ್ಟಿದೆ ಹೇಳ್ಬಹುದು. ಸೊ ಇದು ಬರೀ ಉಜ್ಲಿಗೆ ಮಾತ್ರ, ಗಮ್ಸ್ ಟೈಟ್ ಮಾಡೋದಲ್ದೆ ನಮ್ಗೆ ಹಲ್ಲಲ್ಲಿ ಕೆಲವ್ರಿಗೆ ಬ್ಲಡ್ ಮೀನ್ಸ್ ಬ್ರಷಿಂಗ್ ಮಾಡುವಾಗ್ಲೇ ಬ್ಲಡ್ ಆಚೆ ಬರುತ್ತೆ ಅಂತ ಹೇಳ್ತೀವಿ ಗಮ್ಸ್ ಅಲ್ಲಿ ಎಲ್ಲ. ಸೊ ಗಮ್ಸ್ ಟೈಟ್ ಮಾಡೋದಲ್ದೆ ಬ್ಲಡ್ಸ್ ಎಲ್ಲ ಹೋಗೋದೆಲ್ಲ ಅದು ಕ್ಲಿಯರ್ ಮಾಡಿ ಕೊಡುತ್ತೆ. ಅಂಡ್ ಡಿಕೆ ಸ್ಮೆಲ್ ಇರುತ್ತೆ, ಬೆಳಿಗ್ಗೆ ಎದ್ದು ಯಾರಾದ್ರೂ ಪಕ್ಕ ಬಂದ್ರೆ ಕೂಡ ಅವ್ರಿಗೆ ಸ್ಮೆಲ್ ತಡಿಲಿಕ್ಕಾಗಲ್ಲ. ಸೊ ಅಂತ ಅವರಿಗೆ ಕೂಡ ಈ ಟೂತ್ ಕ್ರೀಮ್ ನ ನಾವು ಯೂಸ್ ಮಾಡೋದ್ರಿಂದ ಅದೆಲ್ಲ ಕೂಡ ನಮ್ಗೆ ಕ್ಲಿಯರ್ ಮಾಡಿ ಕೊಡುತ್ತೆ. ಅಂಡ್ ನಮ್ಗೆಲ್ಲ ಥ್ರೋಟ್ ಇನ್ಫೆಕ್ಷನ್ ಆದ್ರೆ ಕೂಡ ನಾನು ಏನು ಪಂಚ ತುಳಸಿ ಹೇಳ್ದಿಲ್ಲ, ಅದೇ ತರ ಕೂಡ ನಮ್ಮ ಈ ಟೂತ್ ಕ್ರೀಮ್ ಬಂದು ನಮ್ಗೆ ಅಷ್ಟೊಂದು ಮಿರಾಕಲ್ ರಿಸಲ್ಟ್ಸ್ ಕೊಡ್ತೀವಿ. ಏನಪ್ಪಾ ಇವರು ನಮ್ಮ ಹೊಸ ಫ್ರೆಂಡ್ಸ್ ತಿಳ್ಕೊಬಹುದು, ಏನಪ್ಪಾ ಇವ್ರು ಅಲ್ಲುಜ್ಜೋದಕ್ಕೆ ನಮ್ಗೆ ಥ್ರೋಟ್ಗೆ ನೀವು ತಗೊಳ್ಳಿ ಅಂತ ಹೇಳ್ತೀರಾ. ಎಸ್ ಲೀಡರ್ಸ್, ಎಸ್ ಫ್ರೆಂಡ್ಸ್, ಇದು ನಾವು ಜಸ್ಟ್ ಒಂದ್ ಪಿಂಚ್ ನಾವು ತಗೊಂಡು ಅದನ್ನ ನುಂಗೋದ್ರಿಂದ ನಮ್ಗೆ ಥ್ರೋಟ್ ಇನ್ಫೆಕ್ಷನ್ಸ್, ಥ್ರೋಟ್ ಅಲ್ಲಿ ನಮ್ಗೆ ಏನೇ ಇವಾಗ ತಲೆನೋವು ಬಂದ್ರೆ ಆಚೆ ಕಡೆಗೆ ನಾವು ಅಮೃತಾಂಜನ್ ಏನೋ ಒಂದು ಬಾಂಬ್ ಏನೋ ಹಚ್ಕೊಳ್ತೀವಲ್ಲ, ಒಳಗಡೆ ಪೇನ್ ಬಂದ್ರೆ ಏನ್ ಹಚ್ಲಿಕ್ಕಾಗುತ್ತೆ. ನಾವು ಈ ಕ್ರೀಮ್ ನ ಟೂತ್ ಕ್ರೀಮ್ ನ ಡೆಂಟೋ ಕ್ರೀಮ್ ನ ನಾವು ತಗೊಂಡು ನಾವು ನುಂಗೋದ್ರಿಂದ ಅದು ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ ಅಂತ ಹೇಳ್ಬಹುದು. ಅಂಡ್ ಸ್ಟಮಕ್ ಕೂಡ ಅಪ್ಸೆಟ್ ಆದ್ರೆ ಒಂದು ಚಿಕ್ಕ ಗ್ಲಾಸ್ ಹಾಟ್ ವಾಟರ್ ಅಲ್ಲಿ ಈ ಟೂತ್ ಕ್ರೀಮ್ ನ ಮಿಕ್ಸ್ ಮಾಡಿ ನಾವು ಕುಡಿಲಿಕ್ಕೆ ಹೇಳ್ಬಹುದು. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋರಿಗೆ ಕೂಡ ಒಂದು ಚಿಕ್ಕ ಗ್ಲಾಸ್ ಹಾಟ್ ವಾಟರ್ ಅಲ್ಲಿ
ಈ ಟೂತ್ ಕ್ರೀಮ್ ನ ಜಸ್ಟ್ ಒಂದು ಪಿಂಚ್ ಹಾಕಿ ಅವ್ರಿಗೆ ಕಲ್ಸಿ ಅವ್ರಿಗೆ ಕುಡಿಸ್ಬೋದು. ಒಳ್ಳೆ ರಿಸಲ್ಟ್ಸ್ ಇದೆ. ಯಾರು ಕೂಡ ಇಂಟೇಕ್ ತಗೊಳ್ಳೋದ್ರಿಂದ ಎಂತ ಕೂಡ ಪ್ರಾಬ್ಲಮ್ ಇಲ್ಲ, ಒಳ್ಳೆ ಗುಡ್ ರಿಸಲ್ಟ್ಸ್ ಇರುತ್ತೆ. ಬಿಕಾಸ್ ಅದ್ರಲ್ಲಿ ಇರುವಂತ ಇಂಗ್ರೀಡಿಯೆಂಟ್ಸ್ ಅಂತದ್ದು, ಸೊ ಯಾವ್ದೇ ತರ ಕೆಮಿಕಲ್ಸ್ ಇಲ್ಲ ಅದ್ರಲ್ಲಿ ಅಂತ ಹೇಳ್ಬಹುದು. ಅಂಡ್ ಸುಟ್ಟ ಗಾಯಕ್ಕೆ ಹಾಕ್ಬಹುದು. ಅಂಡ್ ಮುಖದ ಮೇಲೆ ಮಾಸ್ಕ್, ಪಿಂಪಲ್ಸ್ ಎಲ್ಲ ಇರುತ್ತೆ ಅದಕ್ಕೆ ಕೂಡ ಹಾಕ್ಬೋದು. ಇದ್ರ ಮಲ್ಟಿಪರ್ಪಲ್ ಯೂಸಸ್ ನಮ್ಮ ಈ ಡೆಂಟೋ ಕಾಪ್ ಕ್ರೀಮ್ ಅಂತ ಹೇಳ್ಬೋದು. ಎಸ್ ಎಸ್ ಹರ್ಬಲ್ ಹೇರ್ ಆಯಿಲ್ ಇದೆ, ಮತ್ತೆ ಹೇರ್ ಕ್ರೀಮ್ ಇದೆ, ಶಾಂಪೂಸ್ ಇದೆ, ಹೇರ್ ಫೇಸ್ ವಾಶ್ ಕೂಡ ಇದೆ, ಬೆರಿಕಾಪ್ ಇದೆ. ಎಸ್ಪೆಷಲಿ ಬೆರಿಕಾಪ್ ಅದು 81+ ಇಂಗ್ರೀಡಿಯೆಂಟ್ಸ್ ಹಾಕಿ ನಮ್ಗೆ ಬರೀ ಫ್ರೂಟ್ಸ್ ಮಾತ್ರ ಅಲ್ಲ, ರೆಡ್ ಬೆರಿ, ಬ್ಲೂಬೆರಿ, ಸ್ಟ್ರಾಬೆರಿ, ಬ್ಲಾಕ್ ಬೆರಿ, ಈ ತರ ನಾಟ್ ಓನ್ಲಿ ಬೆರೀಸ್, ಮತ್ತೆ ಇದರಲ್ಲಿ ಹಲವಾರು ಹಣ್ಣುಗಳನ್ನ ಹಾಕಿ ನಾವು ನೋಡದೇ ಇರುವಂತಹ, ಕೇಳದೇ ಇರುವಂತಹ ಫ್ರೂಟ್ಸ್ ಗಳನ್ನ ಕೂಡ ಎಕ್ಸ್ಟ್ರಾಕ್ಟ್ ನ ಹಾಕಿ ಮಾಡಿದ್ದಾರೆ. ಅಂಡ್ ಹರ್ಬ್ಸ್ ಗಳು ಕೂಡ ಹಾಕಿ ಮಾಡಿದ್ರೆ ಇದರಲ್ಲಿ ಹಲವಾರು ನಮ್ಗೆ ಟೆಸ್ಟಿಮೋನಿಯಲ್ಸ್ ಗಳನ್ನ, ರಿಸಲ್ಟ್ಸ್ ಗಳನ್ನ ಕೂಡ ಹೇಳ್ಬೋದು. ಈ ಪ್ರಾಡಕ್ಟ್ ಬಗ್ಗೆನೇ ನಾವು ಒಂದು 15 ಮಿನಿಟ್ಸ್ ಕೂಡ ಹೇಳ್ಬೋದು. ಎಸ್ಪೆಷಲಿ ಇದು ಒಂದು ಪ್ರಾಡಕ್ಟ್ ಏನೇ ಅಷ್ಟೊಂದು ಮೆರಾಕಲ್ ಆದ ರಿಸಲ್ಟ್ಸ್ ಈ ಪ್ರಾಡಕ್ಟ್ಸ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಇದು ಕೂಡ ಅಷ್ಟೇ ನಮ್ಗೆ ಶುಗರ್ಗೆ ಒಳ್ಳೇದು ಅಂತ ಹೇಳ್ತೀವಿ, ಬಟ್ ಇದು ಕೂಡ ಅಷ್ಟೇ ಸ್ವಲ್ಪ ಡಯಾಬಿಟಿಕ್ ಪೇಷಂಟ್ ಇದನ್ನ ಕೂಡ ನಾವು ನೋಡ್ಕೊಂಡು ಪ್ರಿಫರ್ ಮಾಡಬಹುದು ಅಂತ ಹೇಳ್ತೀನಿ. ಬಟ್ ಇದ್ರಲ್ಲಿ ಮೆನ್ಷನ್ ಆಗಿದೆ ಡಯಾಬಿಟಿಕ್ ಪೇಷಂಟ್ ಕೂಡ, ಬಟ್ ಇದು ಕೂಡ ಎಸ್ ಮ್ಯಾಮ್. ನೆಕ್ಸ್ಟ್ ಸೊ ನೋಡಿ, ಈಗ ನಮ್ಗೆ ಕಿಂಗ್ ಕಾಪ್, ಕ್ವೀನ್ ಕಾಪ್ ಅಂತ ಕೂಡ ಒಳ್ಳೆ ಮಿರಾಕಲ್ ಆದ ಪ್ರಾಡಕ್ಟ್ ಬಂದಿದೆ. ಇದ್ರಲ್ಲಿ ಕೂಡ ಅಷ್ಟೇ ನಮ್ಗೆ ಏನ್ ಇಮ್ಯುನಿಟಿ ಸಿರಪ್, ಇದು ಕ್ವೀನ್ ಕಪ್ ಅಂದ್ರೆ ಈಗ ಗೈನೋ ಸಿರಪ್, ಬೋಮ್ ಕಪ್, ಅದು 2-3 ಪ್ರಾಡಕ್ಟ್ ತಗೊಳ್ತೀವಿ. ಒಂದು ಪ್ರಾಡಕ್ಟ್ ತಗೊಳ್ಳೋದ್ರಿಂದ ಕೂಡ ನಮ್ಮ ಎಷ್ಟೋ ಫ್ರೆಂಡ್ಸ್ ಗಳಿಗೆ ಒಳ್ಳೆ ರಿಸಲ್ಟ್ಸ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಅಲ್ಲ. ಸೊ ಅದನ್ನ ಕೂಡ ನೋಡ್ಬೋದು. ಅದೇ ತರ ಕಿಂಗ್ ಕಪ್, ಕ್ವೀನ್ ಕಪ್ ಇದೆ. ನಮಿಗಾಗಿ ನೋಡಿ ಕಿಂಗ್, ಕ್ವೀನ್ ಅಂತ ಹೆಸರಿಟ್ಟು ಕೊಟ್ಟಿದ್ದಾರೆ ನಮ್ಮ ಕಂಪನಿ ಕಡೆಯಿಂದ, ಬಿಕಾಸ್ ಅಂತ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು.